वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವವು ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಇಂದಿನಿಂದ ಮುಂದಿನ ಕೆಲ ದಿನಗಳವರೆಗೆ ಕಠೋಪನಿಷತ್ನಲ್ಲಿ 2 ಭಾಗ ಇದೆ, 2 ಚಾಪ್ಟರ್ಸ್ ಇದೆ. ಪ್ರತಿ ಅಧ್ಯಾಯದಲ್ಲಿ 3 ವಲ್ಯಗಳಿವೆ. ಈಗ ಪ್ರಾರಂಭದಲ್ಲಿ ಕಠೋಪನಿಷತ್ನ ಮೊದಲನೇ ಅಧ್ಯಾಯದ ಮೊದಲನೇ ವಲ್ಲಿಯನ್ನು ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಆಧ್ಯಾತ್ಮದಲ್ಲಿ ಮುಂದುವರಿತಾ ಇರುವಂತಹ ಅನೇಕ ಸಾಧಕರುಗಳು, ಹೆಚ್ಚಾಗಿ ಪಾರಮಾರ್ಥಿಕ ವಿದ್ಯೆ ಅಂತ ಹೇಳಿ ಒಂದು ಆಧ್ಯಾತ್ಮದ ಸಾಧನೆ, ಆ ಮೂಲಕ ಮನಸ್ಸನ್ನು ಪರಿಶುದ್ಧ ಮಾಡಿಕೊಳ್ಳುವಂತಹದ್ದು. ಇನ್ಫ್ಯಾಕ್ಟ್ ನಾವು ಏನು ಒಂದು ಮುಕ್ತಿ, ಮೋಕ್ಷ, ಬಿಡುಗಡೆ ಅಂತ ನಾವೆಲ್ಲ ಏನಂತೀವಿ, ದಟ್ ಈಸ್ ನಥಿಂಗ್ ಬಟ್ ದಿ ಪ್ಯೂರಿಫಿಕೇಶನ್ ಆಫ್ ದಿ ಮೈಂಡ್. ಒನ್ಸ್ ವಿ ಅಟೈನ್ ದಿ ಪ್ಯೂರಿಫಿಕೇಶನ್ ಆಫ್ ದಿ ಮೈಂಡ್, ದಟ್ ಇಟ್ ಸೆಲ್ಫ್ ಈಸ್ ದಿ ಮುಕ್ತಿ. ಅದರಿಂದ ಪ್ರಶ್ನೆಗಳು ಬರುತ್ತೆ. ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು? ಯಾಕೆ ಪುರಾಣ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಇವುಗಳೆಲ್ಲ ಯಾಕೆ ತಿಳ್ಕೋಬೇಕು? ಇಂತಹ ಪ್ರಶ್ನೆ ಬರುತ್ತೆ. ಆದರೆ ಇವೆಲ್ಲವುಗಳು ನಮ್ಮಲ್ಲಿರುವಂತಹ ಅನೇಕ ಕ್ಲೇಶಗಳನ್ನು ನಿವಾರಣೆ ಮಾಡುತ್ತೆ. ಈ ಕ್ಲೇಶಗಳು ನಿವಾರಣೆ ಆಗ್ತಾ ಮನಸ್ಸಿನ ಶುದ್ಧೀಕರಣದ ಮೂಲಕ ಅಂತಃಕರಣ ಬಹಳ ಕ್ಲೀನ್ ಆಗುತ್ತೆ. ಈ ಒಂದು ಇನ್ನರ್ ಇನ್ಸ್ಟ್ರೂಮೆಂಟ್ ಅಂತಃಕರಣ ಅನ್ನುವಂತಹದ್ದು ಯಾವಾಗ ಪರಿಶುದ್ಧವಾಗುತ್ತೆ, ಆಗ ನಮ್ಮಲ್ಲಿ ಒಂದು ಬ್ರಹ್ಮೈಕ್ಯ ಭಾವ ಅನ್ನುವಂತಹದ್ದು ಅನುಭವ ಆಗುತ್ತೆ. ಹೀಗೆ ಈ ಪಾರಮಾರ್ಥಿಕದಲ್ಲಿ ಹೆಚ್ಚು ಸಾಧನೆ ಮಾಡಬೇಕು ಅಂತ ಸಾಧನೆಯಲ್ಲಿ ತೊಡಗಿರುವಂತಹ ಯಾವುದೇ ಸಾಧಕನಾಗಿರಲಿ, ಅವನ ಮುಖ್ಯ ಗುರಿ ಅಥವಾ ಉದ್ದೇಶ ಅನ್ನುವಂತಹದ್ದು ಆಧ್ಯಾತ್ಮ ವಿಚಾರ, ಆತ್ಮವಿಚಾರ ಅಥವಾ ಆತ್ಮಜ್ಞಾನವನ್ನು ಗಳಿಸ್ಕೋಬೇಕು ಅನ್ನುವಂತಹದ್ದು ಅವನ ಮೂಲ ಉದ್ದೇಶವಾಗಿರೋದ್ರಿಂದ ಈಗಾಗಲೇ ಅವನು 10 ಉಪನಿಷತ್ತುಗಳನ್ನು ಪರಿಚಯ ಮಾಡಿಕೊಂಡಿರ್ತಾನೆ. ಒಂದು ವೇಳೆ ಅಂತಹ ಸಾಧಕನ ಬಳಿ ಹೋಗಿ, ನಿನಗೆ ಯಾವ ಉಪನಿಷತ್ತು ಇಷ್ಟ ಆಗತ್ತೆ, ಯಾಕೆ ಅಂತಂದರೆ ನಿನಗೆ ಈಗಾಗಲೇ ಸಾಕಷ್ಟು ಉಪನಿಷತ್ತುಗಳ ಪರಿಚಯ ಆಗಿದೆ, ವೇದಾಂತದ ಪರಿಚಯ ನಿನಗಾಗಿರೋದ್ರಿಂದ ನಿನ್ನಲ್ಲಿ ಒಂದು ಪ್ರಶ್ನೆ. ದೇರ್ ಆರ್ 10 ಮೇಜರ್ ಉಪನಿಷತ್ಸ್ ಅಂತ ಹೇಳ್ತಾರೆ. ಮೇಜರ್ ಉಪನಿಷತ್ಸ್ ಅಂತಂದರೆ ನಮ್ಮ 3 ಜನ ಆಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತು ಮಧ್ವಾಚಾರ್ಯರು, ಇವರು 3 ಜನ ಈ ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. 3 ಜನ ಆಚಾರ್ಯರು ಈ 10 ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದಿರೋದ್ರಿಂದ ದೀಸ್ ಉಪನಿಷತ್ತುಗಳು ದೇ ಆರ್ ಕನ್ಸಿಡರ್ಡ್ ಆಸ್ ಮೇಜರ್ ಉಪನಿಷತ್ಸ್. ಸೊ ಹಾಗಾಗಿ ಒಬ್ಬ ಸಾಧಕ ಈಗಾಗಲೇ ಈ ಮೇಜರ್ ಉಪನಿಷತ್ಸ್ಗಳನ್ನು, ವೇದಾಂತಗಳನ್ನು ಪರಿಚಯ ಮಾಡಿಕೊಂಡಿರೋದ್ರಿಂದ ಅವನ ಬಳಿ ಹೋಗಿ, ಏನಪ್ಪ ಇಷ್ಟೊಂದು ಸಾಧನೆ ಮಾಡ್ತಾ ಇದೆಯಾ, ನಿನಗೆ ಎಲ್ಲ ಉಪನಿಷತ್ತುಗಳ ಪರಿಚಯ ಇದೆ, ಅವುಗಳಲ್ಲಿ ನಿನಗೆ ಇಷ್ಟವಾಗಿರುವಂತಹ ಉಪನಿಷತ್ತು ಯಾವುದು? ಯಾವ ಉಪನಿಷತ್ತು ನಿನಗೆ ಹೆಚ್ಚು ಆನಂದವನ್ನು ಕೊಡುತ್ತೆ? ಯಾವುದು ನಿನಗೆ ಹೆಚ್ಚು ಜ್ಞಾನವನ್ನು ಓಪನ್ ಮಾಡಿ ದಾರಿಯನ್ನು ಸುಲಭ ಮಾಡಿಕೊಡುತ್ತೆ? ಅಂತಹದ್ದು ಯಾವ ಉಪನಿಷತ್ತನ್ನು ನಾನು ಫಾಲೋ ಮಾಡಬೇಕು ಅಂತ ಏನಾದರೂ ನಾವು ಅಂತಹ ಸಾಧಕನಲ್ಲಿ ಪ್ರಶ್ನೆ ಮಾಡಿದ್ರೆ ಅವನ ಬಾಯಲ್ಲಿ ಬರುವಂತಹದ್ದು ಕಠೋಪನಿಷತ್ತು.
ಈ ವಿಚಾರದಲ್ಲಿ ಸಂಶಯವೇ ಇಲ್ಲ. ಹೀಗೆ ಕಠೋಪನಿಷತ್ ಅನ್ನುವಂತಹದ್ದು ಅದೊಂದು ರೀತಿಯ ಹೆಮ್ಮೆ. ಕಠೋಪನಿಷತ್ ಓದ್ತಾ ಇದ್ದೀನಿ, ಕಠೋಪನಿಷತ್ ತಿಳ್ಕೊತಾ ಇದ್ದೀನಿ ಅಂತಂದರೆ ಅದೊಂದು ರೀತಿಯ ಹೆಮ್ಮೆ ಅದು. ಮತ್ತೊಂದು ಆಶ್ಚರ್ಯ ಏನು ಅಂತಂದರೆ, ಪರಮಾತ್ಮ ಶ್ರೀಕೃಷ್ಣ ಭಗವದ್ಗೀತೆ ಅಂತ ಹೇಳಿ ಅರ್ಜುನನಿಗೆ ಉಪದೇಶ ಮಾಡಿದ ಸಂದರ್ಭದಲ್ಲಿ ಹೆಚ್ಚಿನ ಶ್ಲೋಕಗಳನ್ನು ಈ ಕಠೋಪನಿಷತ್ತಿನಿಂದಲೇ ಪರಮಾತ್ಮ ಆರಿಸಿಕೊಂಡು ಅವುಗಳನ್ನು ಉಪದೇಶ ಮಾಡಿದ್ದಾನೆ. ಇದು ಕೂಡ ಕಠೋಪನಿಷತ್ತಿನ ಮತ್ತೊಂದು ಹಿರಿಮೆ. ಮತ್ತು ಭಗವದ್ಗೀತೆಯ ಧ್ಯಾನ ಶ್ಲೋಕಗಳಲ್ಲಿ ಒಂದು ಶ್ಲೋಕ ಈ ರೀತಿ ಇದೆ: ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತ ಮಹತ್. ಈ ಒಂದು ಧ್ಯಾನ ಶ್ಲೋಕ ಏನು ಹೇಳುತ್ತೆ ಅಂತಂದರೆ, ದ ಟೋಟಲ್ ನಂಬರ್ ಆಫ್ ಉಪನಿಷತ್ಸ್ ಅವೆಲ್ಲವನ್ನ ಸೇರಿಸಿದ್ರೆ ಒಂದು ದೊಡ್ಡ ಹಸುಗಳ ಸಮೂಹ ಅಂತ ಏನಾದ್ರು ನಾವು ಆ ರೀತಿ ಅದನ್ನು ಕನ್ಸಿಡರ್ ಮಾಡಿದ್ರೆ, ಆಗ ಆ ಎಲ್ಲ ಹಸುಗಳಿಂದ ಸಿಗುವಂತಹ ಹಾಲು ಅದನ್ನು ಭಗವದ್ಗೀತೆ ಅಂತ ಹೇಳಬಹುದು. ಸೊ ಇಟ್ ಮೀನ್ಸ್ ಭಗವದ್ಗೀತಾ ಅನ್ನುವಂಥದ್ದು ಇಟ್ ಈಸ್ ಎನ್ ಎಸೆನ್ಸ್ ಆಫ್ ಆಲ್ ಉಪನಿಷತ್ಸ್. ಸರ್ವೋಪನಿಷದೋ ಗಾವೋ. ಭಗವದ್ಗೀತೆ ಅನ್ನುವಂತಹದ್ದು ಹೀಗೆ ಉಪನಿಷತ್ಗಳ ಸಾರ ಅನ್ನುವಂತಹದ್ದಾದರೆ, ಅದರಲ್ಲಿ ಕಠೋಪನಿಷತ್ತು ಬಹಳ ದೊಡ್ಡ ಪಾಲಿದೆ. ಯಾಕೆಂತಂದರೆ ಗೀತೆಯಲ್ಲಿ ಬರುವಂತಹ ಅನೇಕ ಸಂದರ್ಭಗಳಲ್ಲಿ ಪರಮಾತ್ಮ ಉಪದೇಶಿಸಿರುವಂತಹ ಹೆಚ್ಚಿನ ಶ್ಲೋಕಗಳನ್ನು ಕಠೋಪನಿಷತ್ತಿನಿಂದಲೇ ಭಗವಂತ ನೇರವಾಗಿ ಆಯ್ದುಕೊಂಡಿದ್ದಾನೆ. ಸೊ ಈ ರೀತಿಯಿಂದ ಕೂಡ ಈ ಕಠೋಪನಿಷತ್ ಅನ್ನುವಂತಹದ್ದು ಮತ್ತೊಂದು ಹೆಮ್ಮೆ. ಈ ಕಠೋಪನಿಷತ್ ಅನ್ನುವಂತಹದ್ದು ಕೃಷ್ಣ ಯಜುರ್ವೇದಕ್ಕೆ ಸೇರಿರುವಂತಹದ್ದು. ಮತ್ತು ಕೃಷ್ಣ ಯಜುರ್ವೇದದಲ್ಲಿ ಸರಿಸುಮಾರು 101 ಶಾಖೆಗಳಿವೆ. ಅವುಗಳಲ್ಲಿ ದಿಸ್ ಕಠೋಪನಿಷತ್ ಅನ್ನುವಂತಹದ್ದು ಕಟಶಾಖೆ ಅನ್ನುವಂತಹ ಆ ಶಾಖೆಯಿಂದ ಬಂದಿರುವಂತಹ ಉಪನಿಷತ್ತು. ಸೊ ಈ ಕಾರಣದಿಂದ ಕಟ ಅನ್ನುವ ಶಾಖೆಯಿಂದ ಈ ಉಪನಿಷತ್ತು ಬಂದಿರೋದ್ರಿಂದ ದಿಸ್ ಕ್ಯಾನ್ ಬಿ ಕಾಲ್ಡ್ ಆಸ್ ಕಠೋಪನಿಷತ್ ಅಂತ ಕೆಲವು ವ್ಯಾಖ್ಯಾನಕಾರರು ಹೇಳ್ತಾರೆ. ಮತ್ತೆ ಕೆಲವರು ಹೇಳ್ತಾರೆ ಕಟಶೋಕೆ ಅಂತ ಹೇಳ್ತಾರೆ. ಕಟ ಅಂತಂದರೆ ಅದರ ಮತ್ತೊಂದು ಅರ್ಥ ದುಃಖ ಅಂತ. ಯಾಕೆ ಅಂತಂದರೆ ಈ ಕಠೋಪನಿಷತ್ ಅನ್ನುವಂತಹದ್ದು ಪ್ರಾರಂಭ ಆಗುವಂತಹದ್ದೇ ಒಂದು ದುಃಖದ ರೀತಿಯ ವಾತಾವರಣವನ್ನು ಅಲ್ಲಿ ಸೃಷ್ಟಿ ಮಾಡಿ ಆ ಮೂಲಕ ಆ ದುಃಖದ ಮೂಲಕವೇ ಸಾಗುವಂತಹ ಒಂದು ದೊಡ್ಡ ಕಥೆ ಇದು. ಪ್ರಾರಂಭದಲ್ಲಿ ಈ ಉಪನಿಷತ್ನಲ್ಲಿ ಒಬ್ಬ ತಂದೆ ತನ್ನ ಮಗನನ್ನ ಒಂದು ಸಂದರ್ಭದಲ್ಲಿ ಹೆಚ್ಚು ಯೋಚನೆ ಮಾಡೋಕ್ಕಾಗದೇ ಇರುವಂತಹ ಒಂದು ಸಂದರ್ಭದಲ್ಲಿ ಮಗ ಪದೇ ಪದೇ ಕೇಳುವಂತಹ ಕೆಲವು ಕ್ವಶನ್ಸ್, ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು, ಇಲ್ಲಾಂದರೆ ಇವನು ನನ್ನನ್ನು ಪ್ರಶ್ನೆ ಕೇಳೋದು ಬಿಡೋದಿಲ್ಲ. ಆದರೆ ಇಲ್ಲಿ ನನ್ನ ಮುಂದೆ ಬೇಕಾದಷ್ಟು ಜವಾಬ್ದಾರಿಗಳಿದೆ, ಅವೆಲ್ಲವನ್ನು ನಾನು ಮಾಡಿ ಮುಗಿಸ್ಬೇಕು. ಆದರೆ ಆ ಕೆಲಸಗಳನ್ನು ಮಾಡಿ ಮುಗಿಸೋದಕ್ಕೆ ಈ ನನ್ನ ಮಗ ಬಿಡ್ತಾ ಇಲ್ಲ, ಒಂದೇ ಸಮ ಪ್ರಶ್ನೆ ಮಾಡ್ತಾ ಇದ್ದಾನೆ. ಹೀಗಾಗಿ ಆ ತಂದೆ ಏನು ಮಾಡ್ತಾನೆ, ಮಗ ಕೇಳುವಂತಹ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಅವನನ್ನು ಸುಮ್ಮನಾಗಿಸ್ಬೇಕು ಅಂತ ಹೇಳಿ ಅವನಿಗೆ ನಿನ್ನನ್ನು ನಾನು ಮೃತ್ಯುವಿಗೆ ಒಪ್ಪಿಸ್ತೀನಿ ಅಂತ ಹೇಳ್ತಾನೆ. ಇದು ಆ ತಂದೆ ಯಾವುದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡಿರೋದಿಲ್ಲ, ಕೇವಲ ಆ ಸಂದರ್ಭವನ್ನು ಪಾಸ್ ಮಾಡಬೇಕು, ಆ ಸಂದರ್ಭದಿಂದ ಈಚೆ ಬರಬೇಕು. ಹಾಗಾಗಿ ಮಗನಿಗೆ ಒಂದು ಉತ್ತರ ಕೊಡಬೇಕು ಅಂತ ಹೇಳಿ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಗೋ ಟು ಹೆಲ್ ಅಂತ ಹೇಳ್ಬಿಡ್ತೀವಿ ಯಾರಿಗಾರು ಬೈಬೇಕಾದ್ರೆ. ಅಂತಂದರೆ ನಮಗೇನೋ ಉದ್ದೇಶ ಇರೋದಿಲ್ಲ, ನಾನು ಸ್ವರ್ಗದಲ್ಲಿರಬೇಕು, ನೀನು ನರಕದಲ್ಲಿರಬೇಕು, ಅಥವಾ ನಿನಗೆ ಕಷ್ಟಗಳು ಬರಲಿ ಅಂತ ನಾವು ಅವನಿಗೆ ಆ ರೀತಿ ಹೇಳೋದಿಲ್ಲ. ಆದರೆ ಆ ಒಂದು ಸಂದರ್ಭವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಹೋದಾಗ ನಾವು ಉಪಯೋಗಿಸುವಂತಹ ಭಾಷೆ ಗೋ ಟು ಹೆಲ್. ಹೆಚ್ಚು ಕಡಿಮೆ ಅದೇ ರೀತಿಯಲ್ಲಿ ಈ ಉಪನಿಷತ್ನಲ್ಲಿ ಆ ತಂದೆ ಮಗ ಕೇಳುವಂತಹ ಪ್ರಶ್ನೆಗಳಿಗೆ ಆ ಸಂದರ್ಭವನ್ನು ಮುಂದೂಗಿಸಲು ನಾನು ನಿನ್ನನ್ನು ಮೃತ್ಯು ದೇವತೆಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತಾನೆ. ಯಾವಾಗ ತಂದೆ ಹೀಗೆ ಹೇಳ್ತಾನೆ ಆಗ ಮಗ ಏನು ಮಾಡ್ತಾನೆ, ತಂದೆಯ ಮಾತನ್ನು ನಾನು ನಡೆಸ್ಕೊಡ್ಬೇಕು,
ತಂದೆ ಬಾಯಿಂದ ಇಂತಹ ಮಾತುಗಳು ಬಂದಿದೆ ಅಂತಂದರೆ ಬಹುಶಃ ತಂದೆ ಈಸ್ ನಾಟ್ ಸಾಮಾನ್ಯ ಅಲ್ಲ, ಅವನು ಯಾರೋ ಒಬ್ಬ ಸಾಮಾನ್ಯ ಅಲ್ಲ, ಬಹಳ ವಿವೇಕಿ, ಅವನೊಬ್ಬ ಗುರು, ತಂದೆ ಗುರು ಎಲ್ಲವೂ ಆಗಿರೋವಂತಹವನು. ಅವನ ಬಾಯಿಯಿಂದ ಇಂತಹ ಮಾತುಗಳು ಬಂದಿದೆ ಅಂತಂದರೆ ಬಹುಶಃ ಏನೋ ಒಂದು ಹಿನ್ನೆಲೆ ಇದೆ ಇದಕ್ಕೆ. ಇಲ್ಲ ಅಂತಂದರೆ ನನ್ನ ತಂದೆ ಈ ರೀತಿ ಮಾತನಾಡ್ತಾ ಇರಲಿಲ್ಲ. ಈ ರೀತಿ ನನ್ನ ತಂದೆ ನನಗೆ ನಿನ್ನನ್ನು ಮೃತ್ಯುವಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾನೆ ಅಂತಂದರೆ ಅಲ್ಲಿ ಏನೋ ಒಂದು ಉದ್ದೇಶ ಇದೆ. ಸೊ ನನ್ನ ತಂದೆಯ ಉದ್ದೇಶ ಅದು ಈಡೇರಬೇಕು. ಮತ್ತು 4 ಜನರ ಎದುರಿಗೆ ಹೇಳಿದ್ದಾನೆ, ನಿನ್ನನ್ನು ಮೃತ್ಯು ದೇವತೆಗೆ ಒಪ್ಪಿಸ್ತಾ ಇದ್ದೀನಿ ಅಂತ. ಹಾಗಾಗಿ ತಂದೆಯ ಮಾತು ಅವನು ಉಳಿಸ್ಕೋಬೇಕು. ತಂದೆ ತನ್ನ ಮಾತನ್ನ ಉಳಿಸ್ಕೋಬೇಕು ಅಂತಂದರೆ ಮಗ ಹಿ ಶುಡ್ ಬಿ ಪ್ರಿಪೇರ್ ಟು ಗೋ ಟು ದಿ ಮೃತ್ಯು ದೇವತೆ, ಇಷ್ಟೆಲ್ಲ ಆಗಬೇಕು. ಸೊ ಹೀಗಾಗಿ ಈ ಪ್ರಕಾರ ತಂದೆಯ ಮಾತಿನಂತೆ ಮೃತ್ಯುವಿನ ಬಳಿಗೆ ಈ ಮಗ ಹೋಗ್ತಾನೆ. ಸೊ ಇದೊಂದು ದುಃಖದ ವಾತಾವರಣ ಅಲ್ಲಿ ಸೃಷ್ಟಿಯಾಗುತ್ತೆ. ಈ ಪ್ರಕಾರ ಕಟ ಅಂತಂದರೆ ಶೋಕ ಅನ್ನುವಂತಹ ಅರ್ಥ ಕೂಡ ಈ ಪದಕ್ಕೆ ಇರೋದ್ರಿಂದ ಈ ಕಾರಣದಿಂದ ಕೂಡ ಇದನ್ನು ಕಠೋಪನಿಷತ್ ಅಂತ ಕರೀತಾರೆ ಅಂತ ಮತ್ತೆ ಕೆಲವರು ಹೇಳ್ತಾರೆ. ಮತ್ತೆ ಕೆಲವರು ಹೇಳ್ತಾರೆ ಈ ಕಠೋಪನಿಷತ್ನ ಉಪನಿಷತ್ ಋಷಿ ಅವನ ಹೆಸರು ಕಾಟಕ. ಉಪನಿಷತ್ ಟೀಚರ್, ಉಪನಿಷತ್ ಋಷಿ ಕಾಟಕ ಆಗಿರೋದ್ರಿಂದ ಅವನ ಹೆಸರಿನಲ್ಲಿ ಈ ಉಪನಿಷತ್ನ ಕರೆದು ಗೌರವಿಸಬೇಕು ಅಂತ ಹೇಳಿ ಕಾಟಕೋಪನಿಷತ್ ಅಥವಾ ಕಠೋಪನಿಷತ್ ಈ ರೀತಿ ಕೂಡ ಇದನ್ನು ಕರೀತಾರೆ. ಸೊ ಈ ಎಲ್ಲ ಕಾರಣಗಳು ಈ ಕಠೋಪನಿಷತ್ ಅನ್ನೋ ಹೆಸರಿಗೆ ಇದ್ದಿರಬಹುದು. ಮತ್ತು ಮುಖ್ಯವಾಗಿ ಈ ಕಠೋಪನಿಷತ್ನಲ್ಲಿ ದೇರ್ ಆರ್ 2 ಚಾಪ್ಟರ್ಸ್. ಪ್ರತಿಯೊಂದು ಅಧ್ಯಾಯದಲ್ಲಿ 3 ವಲ್ಲಿಗಳಿದೆ, ಅಂತಂದರೆ ಸಬ್ ಚಾಪ್ಟರ್ಸ್. ಮೊದಲನೇ ಅಧ್ಯಾಯದ ಮೊದಲನೆಯ ವಲ್ಲಿಯಲ್ಲಿ 29 ಶ್ಲೋಕಸ್ ಇದೆ. ಎರಡನೆಯ ವಲ್ಲಿಯಲ್ಲಿ 25 ಶ್ಲೋಕಗಳಿದೆ. ಮೂರನೆಯ ವಲ್ಲಿಯಲ್ಲಿ 17 ಶ್ಲೋಕಗಳಿದೆ. ಹೀಗೆ ಒಟ್ಟು ಮೊದಲನೆಯ ಅಧ್ಯಾಯದಲ್ಲಿ 71 ಶ್ಲೋಕಗಳಿವೆ. ಮತ್ತು ಎರಡನೆಯ ಅಧ್ಯಾಯದ ಮೊದಲನೆಯ ವಲ್ಲಿಯಲ್ಲಿ 15 ಶ್ಲೋಕಗಳು, ಎರಡನೆಯ ವಲ್ಲಿಯಲ್ಲಿ 15 ಶ್ಲೋಕಗಳು ಹಾಗೂ ಮೂರನೆಯ ವಲ್ಲಿಯಲ್ಲಿ 18 ಶ್ಲೋಕಗಳು. ಒಟ್ಟು 48 ಶ್ಲೋಕಗಳನ್ನು ನಾವು ಎರಡನೇ ಚಾಪ್ಟರ್ನಲ್ಲಿ ನೋಡಬಹುದು. ಸೊ ಟೋಟಲ್ ಮೊದಲನೇ ಚಾಪ್ಟರ್ ಮತ್ತು ಎರಡನೇ ಚಾಪ್ಟರ್ ಸೇರಿಸಿ ಈ ಕಠೋಪನಿಷತ್ನಲ್ಲಿ 119 ಶ್ಲೋಕಗಳಿದೆ. ಈ ಒಂದು ಉಪನಿಷತ್ನ ಮತ್ತೊಂದು ವೈಶಿಷ್ಟ್ಯ ಅಂತಂದರೆ ಇಟ್ ರಿವೀಲ್ಸ್ ದಿ ಎಸೆನ್ಸ್ ಆಫ್ ಉಪನಿಷತ್. ಯಾವುದೇ ಒಂದು ಉಪನಿಷತ್ ಅಂತ ಹೇಳಿದಾಗ ಆ ಉಪನಿಷತ್ತಿನ ಮುಖ್ಯವಾದ ಸಾರ ಅಂತಂದರೆ ಬ್ರಹ್ಮೈಕ್ಯ ಭಾವವನ್ನು ತಿಳಿಸ್ಕೊಡುವಂತಹದ್ದು. ಅಂತಂದರೆ ದ ಟ್ರೂತ್ ವಿಲ್ ಬಿ ರಿವೀಲ್ಡ್. ನಾವು ಯಾವ ಒಂದು ಸತ್ಯಕ್ಕಾಗಿ 108 ರೀತಿಯ ಪ್ರಯತ್ನಗಳನ್ನು ಮಾಡ್ತೀವಿ. ಇನ್ಫ್ಯಾಕ್ಟ್ ನಾವು ಗೊತ್ತೋ ಗೊತ್ತಿಲ್ಲದೇನೋ ಒಂದು ಲೌಕಿಕ ಅಂತ ಹೇಳ್ತೀವಿ, ಮತ್ತೊಂದು ಪಾರಮಾರ್ಥಿಕ ಅಂತ ಹೇಳ್ತೀವಿ. ಲೌಕಿಕದಲ್ಲೂ ಕೂಡ ನಮ್ಮ ಹುಡುಕಾಟ ಅನ್ನುವಂತಹದ್ದಿರುತ್ತೆ. ಪ್ರತಿನಿತ್ಯ ನನಗೆ ಇಂತಹದ್ದು ಬೇಕು ಅಂತ ಹೇಳಿ ಏನೋ ಒಂದು ಹುಡುಕ್ತಾ ಇರ್ತೀನಿ. ಅದು ಸಿಗೋವರೆಗೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಅದು ಸಿಕ್ಕಿದ ಮೇಲೆ ನೆಮ್ಮದಿನ, ಅದು ಸಿಕ್ಕ ನನ್ನ ಬಳಿಗೆ ಬಂದ ಕೆಲವೇ ಕ್ಷಣಗಳಲ್ಲಿ ನನಗೆ ಮತ್ತೊಂದು ಬೇಕಾಗುತ್ತೆ. ದಟ್ ಈಸ್ ಲೌಕಿಕ. ಸೊ ಲೌಕಿಕದಲ್ಲೂ ಕೂಡ ನನ್ನ ಕೊನೆಯ ಉಸಿರಿನ ಇರುವವರೆಗೆ ಕೂಡ ಈ ಹುಡುಕಾಟ ಅನ್ನುವಂತಹದ್ದು ನಿರಂತರ, ಅದು ಮುಗಿಯೋದೇ ಇಲ್ಲ. ಲಾಸ್ಟ್ ಮೂಮೆಂಟ್, ಲಾಸ್ಟ್ ಬ್ರೆತ್ ಅಲ್ಲಿವರೆಗೂ ಕೂಡ ಈ ಒಂದು ಸರ್ಚಿಂಗ್ ಅಂತ ನಾವೇನು ಹೇಳ್ತೀವಿ ಅದು ನಡೀತಾ ಇರ್ತೀವಿ. ಇದು ಲೌಕಿಕ. ಅದೇ ರೀತಿ ಪಾರಮಾರ್ಥಿಕದಲ್ಲೂ ಕೂಡ ನಾವು ಹುಡುಕ್ತಾ ಇರ್ತೀವಿ. ಈ ಉಪನಿಷತ್ ಏನು ಹೇಳುತ್ತೆ, ಈ ಶಾಸ್ತ್ರ ಏನು ಹೇಳುತ್ತೆ, ಭಗವದ್ಗೀತೆ ಏನು ಹೇಳುತ್ತೆ, ರಾಮಾಯಣದಲ್ಲಿ ರಾಮ ಏನು ಹೇಳ್ತಾನೆ, ಲಕ್ಷ್ಮಣ ಏನು ಹೇಳ್ತಾನೆ, ಮಹಾಭಾರತದಲ್ಲಿ ವ್ಯಾಸರು ಏನು ಹೇಳ್ತಾರೆ, 1 ಲಕ್ಷ ಶ್ಲೋಕಗಳಿದೆಯಲ್ಲ ಅಲ್ಲೆಲ್ಲ ಏನಿದೆ, ಹೀಗೆ ಎಲ್ಲ ಹುಡುಕೊಂಡು ಹೋಗ್ತೀವಿ. ಅವೆಲ್ಲ ಹುಡುಕೊಂಡು ಹೋದರೂ ಕೂಡ ಎಲ್ಲವುಗಳ ದ ಸಾರ, ದ ರಿಯಾಲಿಟಿ ಈಸ್ ಸತ್ಯವನ್ನು ನಾವು ಹುಡುಕ್ತಾ ಇರ್ತೀವಿ. ಆದರೆ ಯಾವುದೇ ಒಂದು ಭಾಗದಲ್ಲೂ ಕೂಡ ಇಂತಹದೇ ಸತ್ಯ ಅಂತ ನೇರವಾಗಿ ನಮ್ಮ ಅನುಭವಕ್ಕೆ ಬರೋದಿಲ್ಲ. ಅಂತಹ ಅನುಭವ ಬರಬೇಕು ಅಂತಂದರೆ ಹೀಗೆ 10 ಶಾಸ್ತ್ರ ಗ್ರಂಥಗಳ ಪರಿಚಯ ಆಗಿರಬೇಕು. ಆ ಎಲ್ಲವುಗಳನ್ನು ವಿಮರ್ಶಿಸಿ ಇದು ಇಂತಹದ್ದು, ಅಲ್ಲೂ ಇದೇ ಹೇಳಿದೆ, ಇಲ್ಲೂ ಇದೇ ಹೇಳಿದೆ, ಇದು ಕೂಡ ಅದೇ, ಹೀಗೆ ನಾವು ತಾಳೆ ಮಾಡ್ಕೋತಾ ಹೋದಾಗ ವಿ ಕಮ್ ಟು ಎ ಸ್ಟೇಜ್ ವೇರ್ ದ ಟ್ರೂತ್ ಈಸ್ ನನ್ ಅದರ್ ದ್ಯಾನ್ ಮೀ.
ನಾನು. ಸೊ ನಾನು ಅಂತಂದರೆ ಇಲ್ಲಿವರೆಗೆ ಏನು ಅಂದ್ಕೊಂಡಿದ್ದೆ, ದಟ್ ಈಸ್ ನಾನು. ನಾನು ಈಸ್ ಎ ಬೆಳಕು, ನಾನು ಈಸ್ ಎ ಜ್ಞಾನ, ನಾನು ಈಸ್ ಎ ಪ್ರಜ್ಞೆ. ಸೊ ಎಲ್ಲ ಉಪನಿಷತ್ತುಗಳು ಕೊನೆಯ ಹಂತದಲ್ಲಿ ಇಲ್ಲಿಗೆ ಬಂದು ಮುಟ್ಟತ್ತೆ. ಆದರೆ ಎಲ್ಲ ಉಪನಿಷತ್ತುಗಳಲ್ಲೂ ಇದೇ ಹೇಳಿದೆ ಅಂತಂದರೂ ಕೂಡ ನಾವು ಒಂದು ಉಪನಿಷತ್ತು ಓದಿ ನಾವು ತೃಪ್ತಿ ಪಟ್ಕೊಳ್ಳೋದಿಲ್ಲ. ಒಂದಾದ್ಮೇಲೆ ಒಂದು. ಯಾಕೆ ಅಂತಂದರೆ ವಿ ವಾಂಟ್ ಟು ಮೇಕ್ ಇಟ್ ಶೂರ್, ನಮ್ಮ ಅನುಭವಕ್ಕೆ ಬರಬೇಕು. ಎಲ್ಲ ಉಪನಿಷತ್ತುಗಳ ಸಾರ ಇದೆ ಅನ್ನುವಂತಹ ಅನುಭವ ನಮಗೆ ಬರಬೇಕು. ಹಾಗಾಗಿ ಲೌಕಿಕ ಇರಬಹುದು, ಪಾರಮಾರ್ಥಿಕ ಇರಬಹುದು, ದಿಸ್ ಹುಡುಕಾಟ ಅನ್ನುವಂತಹದ್ದು ನಿರಂತರ. ಇಲ್ಲಿ ಈ ಕಠೋಪನಿಷತ್ನಲ್ಲಿ ದ ಎಸೆನ್ಸ್ ಆಫ್ ದಿಸ್ ಉಪನಿಷತ್ ಅಂತಂದರೆ ದಿ ಸಾರ, ಯಾವ ಸತ್ಯವನ್ನು ನಾವು ಹುಡುಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ, ದಟ್ ಸತ್ಯ ಬಹಳ ಸುಲಭವಾಗಿ ಈ ಕಠೋಪನಿಷತ್ತು ಸರಳವಾದ ರೀತಿಯಲ್ಲಿ ತುಂಬ ಫ್ರೀಯಾಗಿ, ಹೆಚ್ಚು ಶ್ರಮನೇ ಇಲ್ಲ ಕಠೋಪನಿಷತ್ತು ಓದ್ತಾ ಹೋದರೆ, ಅಷ್ಟು ಸುಲಭವಾಗಿ ತಿಳಿಸ್ಕೊಡುವಂತಹ ಒಂದು ಗ್ರಂಥ ಇದು. ಮತ್ತು ಉಪನಿಷತ್ ಅಂತಂದರೆ ಅದರ ಮತ್ತೊಂದು ಅರ್ಥ, ಇಟ್ ಇಸ್ ಕಾಲ್ಡ್ ದ ಬ್ರಹ್ಮವಿದ್ಯೆ. ಎಗೇನ್ ಬ್ರಹ್ಮವಿದ್ಯೆ ಅಂತಂದರೆ ಬ್ರಹ್ಮನನ್ನ ಕುರಿತು ಜ್ಞಾನವನ್ನು ಸಂಪಾದನೆ ಮಾಡುವಂತಹದ್ದು. ಈ ಕಠೋಪನಿಷತ್ ಅನ್ನುವಂತಹದ್ದು ಕೂಡ ಈ ಬ್ರಹ್ಮವಿದ್ಯೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳೋ ಹಾಗೆ ಎಲ್ಲವನ್ನ ವಿವರಿಸಿ, ಮತ್ತು ಇದು ಎಲ್ಲರಿಗೂ ತಲುಪಲಿ ಆ ಒಂದು ಉದ್ದೇಶ ಕೂಡ ಇಲ್ಲಿ ಈ ಉಪನಿಷತ್ನಲ್ಲಿ ಬಹಳ ಸ್ಪಷ್ಟವಾಗಿ ಸಿಗುತ್ತೆ. ಮತ್ತು ಇದು ಒಂದ್ಸಲಿ ಓದಿದ್ರೆ ಇಲ್ಲಿ ಸಿಗುವಂತಹ ಅನೇಕ ರೀತಿಯ ಸಂದೇಶಗಳನ್ನು ನಾವು ಮತ್ತೆ ಮತ್ತೆ ಮನದಟ್ಟು ಮಾಡಿಕೊಳ್ಳೋ ಹಾಗೆ. ಅಂತಂದರೆ ನನಗೆ ಯಾವ ಉದ್ದೇಶನೂ ಇಲ್ಲ, ನಾನು ಕಾಂಟಂಪ್ಲೇಟ್ ಮಾಡ್ಕೋತೀನಿ ಅಥವಾ ಆತ್ಮಾವಲೋಕನ ಅಂತ ಹೇಳ್ತೀನಿ. ಆತ್ಮಾವಲೋಕನ ಅಂತಂದರೆ ಒಂದು ಸತ್ಯವನ್ನು ಕುರಿತು ತಿಳ್ಕೊಳ್ಳುವಂತಹದ್ದು, ನನಗೆ ಏನು ಅರ್ಥ ಆಗಿದೆ ಅದನ್ನು ಅವಲೋಕನ ಮಾಡುವಂತಹದ್ದು, ಈಸ್ ಇಟ್ ಕರೆಕ್ಟ್ ಅನ್ನುವಂಥದ್ದು. ಆ ಪ್ರಯತ್ನವನ್ನು ನಾನು ಮಾಡದೆ ಹೋದರೂ ಕೂಡ ಈ ಕಠೋಪನಿಷತ್ನಲ್ಲಿ ಬರುವಂತಹ ಸಂದೇಶಗಳು ಮತ್ತು ಕೆಲವು ತಿಳಿವಳಿಕೆಗಳು ನಮ್ಮನ್ನು ಮತ್ತೆ ಮತ್ತೆ ಆತ್ಮಾವಲೋಕನ ಮಾಡಿಕೊಳ್ಳೋ ಹಾಗೆ ಮಾಡುತ್ತೆ. ದಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ದಿಸ್ ಕಠೋಪನಿಷತ್. ಮತ್ತು ಇದನ್ನು ಅನೇಕ ರೀತಿಯ ವ್ಯಾಖ್ಯಾನಕಾರರು, ಸೋ ಮೆನಿ ಗುರುಸ್, ಸೋ ಮೆನಿ ಆಚಾರ್ಯಾಸ್, ಅವರೆಲ್ಲ ತಮ್ಮ ತಮ್ಮ ಅನುಭವಕ್ಕೆ ಇದು ಯಾವ ರೀತಿ ಸಿಕ್ಕಿದೆ ಅದನ್ನು ಮತ್ತಷ್ಟು ಸುಲಭ ಮಾಡಿ, ಮತ್ತಷ್ಟು ಸರಳವಾಗಿಸಿ, ಬಹಳ ವರ್ಣಮಯವಾಗಿ ಇದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಎಲ್ಲರ ಪ್ರಯತ್ನ ಮತ್ತು ಈ ಉಪನಿಷತ್ನ ದ ಮೇಜರ್ ಉದ್ದೇಶನೇ ಆತ್ಮನ ವಿಚಾರವನ್ನು ಸುಲಭವಾಗಿ ತಿಳಿಸುವಂತಹದ್ದು. ಮತ್ತು ವೇದಾಂತ ಶಾಸ್ತ್ರ, ಒಬ್ಬ ಗುರು ಆಚಾರ್ಯ ಇವರೆಲ್ಲ ಬಹಳ ನೇರವಾಗಿ ಹೇಳ್ತಾರೆ, ಮನುಷ್ಯನ ದುಃಖ ಮತ್ತು ಸಂಕಟಗಳಿಗೆ ನಾವು ಇವತ್ತಿನ ದಿವಸ ಯಾರನ್ನೇ ಹೋಗಿ ಕೇಳಿದ್ರು ಕೂಡ ಏನೋ ಒಂದು ಪ್ರಾಬ್ಲಮ್ ಅವರಲ್ಲಿ ಇರುತ್ತೆ. ನಾವು ಅವ್ರನ್ನ ನೋಡಿದಾಗ ನಾವು ಅನ್ಕೋತೀವಿ ನಮಗಿಂತ ಅವ್ರು ಬಹಳ ಆರಾಮವಾಗಿದ್ದಾರೆ, ನನಗೆ ಮಾತ್ರ ಕಷ್ಟ, ನನಗಿರೋ ಕಷ್ಟ ಅವ್ರಿಗಿಲ್ಲ, ಅವ್ರು ಯಾರಿಗೂ ಇಲ್ಲದೆ ಇರೋದನ್ನ ಭಗವಂತ ನನಗೆ ಯಾಕೆ ಕೊಟ್ಟಿದ್ದಾನೆ, ಇಂತಹ ಪ್ರಶ್ನೆಗಳನ್ನ ನಾವು ಮತ್ತೆ ಮತ್ತೆ ಮತ್ತೊಬ್ಬರನ್ನ ನೋಡಿದಾಗ ಕಂಪೇರ್ ಮಾಡ್ಕೋತೀವಿ. ಈ ಹೋಲಿಕೆ ಮಾಡಿ ನೋಡ್ಕೊಳ್ಳೋವಂಥದ್ದು ಕಂಪ್ಯಾರಿಸನ್ ಅಂತ ನಾವೇನು ಹೇಳ್ತೀವಿ, ದಟ್ ಈಸ್ ದಿ ಗ್ರೇಟೆಸ್ಟ್ ಸಿನ್. ಒಬ್ಬ ಮನುಷ್ಯನನ್ನು ನೋಡಿ ನನ್ನ ಮತ್ತು ಅವನ ಬದುಕಿನ ಸೂಕ್ಷ್ಮವನ್ನು ಕಂಪೇರ್ ಮಾಡ್ಕೊಳ್ಳುವಂತಹದ್ದು ಬಹಳ ದೊಡ್ಡ ತಪ್ಪು. ಸೊ ನಮ್ಮ ವೇದಾಂತ ಏನು ಹೇಳುತ್ತೆ, ಇದು ಯಾವುದೂ ಮಾಡಬೇಡ, ಇದೆಲ್ಲ ಬೇಡದೇ ಇರುವಂತಹದ್ದು. ಮನುಷ್ಯನ ದುಃಖ ಮತ್ತು ಸಂಕಟಗಳಿಗೆ ಮೂಲ ಕಾರಣ ಅವಿದ್ಯೆ, ದಟ್ ಈಸ್ ಇಗ್ನೋರೆನ್ಸ್. ಹಾಗಾದರೆ ವಾಟ್ ಈಸ್ ಆ್ಯಕ್ಚುಲಿ ಅವಿದ್ಯೆ? ಅವಿದ್ಯೆ ಅಂತಂದ್ರೆ ಏನು? ಮನುಷ್ಯ ಒಂದು ತನ್ನ ಸಹಜವಾದ ಪ್ರವೃತ್ತಿ, ಮತ್ತೊಂದು ಬುದ್ಧಿಯ ಸ್ವಭಾವ. ಇವೆರಡೂ ಕೂಡ, ಒಂದು ತನ್ನ ಸಹಜ ಪ್ರವೃತ್ತಿ, ಮತ್ತೊಂದು ಬುದ್ಧಿಯ ಸ್ವಭಾವ, ಇವೆರಡಕ್ಕೂ ಕೂಡ ಜನ್ಮ ಜನ್ಮಾಂತರಗಳಿಂದ ಸಂಪಾದನೆ ಮಾಡಿಕೊಂಡಿರು ಬಂದಿರುವಂತಹ ಸಂಸ್ಕಾರಗಳೇ
ಮುಖ್ಯವಾದ ಕಾರಣವಾಗಿರುತ್ತೆ. ಪ್ರತಿ ಜನ್ಮದಲ್ಲೂ ನಾವು ಮೆಮೊರೀಸ್ ಅಂತ ಹೇಳ್ತೀವಿ. ಮೆಮೊರೀಸ್ ಅಂತಂದರೆ ಕನ್ನಡದಲ್ಲಿ ಅದನ್ನು ಜ್ಞಾಪಕ, ನೆನಪು ಮಾಡ್ಕೊಳ್ಳೋದು ಅನ್ನುವ ರೀತಿಯಲ್ಲಿ ನಾವು ಸರಳವಾಗಿ ತೊಗೊಂಡೋದ್ರೂ ದ ಆ್ಯಕ್ಚುಯಲ್ ಮೀನಿಂಗ್ ಆಫ್ ಮೆಮೊರಿ ಅಂತಂದರೆ ಇಟ್ ಈಸ್ ಕರ್ಮ, ಬಿಕಾಸ್ ಇಟ್ ರಿಪೀಟ್ಸ್. ಸೊ ಪ್ರತಿ ಜನ್ಮದಲ್ಲೂ ನಮಗೆ ಒಂದು ನೆನಪು ಮುಂದಿನ ಜನ್ಮಕ್ಕೂ ಕೂಡ ಕ್ಯಾರಿ ಮಾಡ್ಕೋತಾ ಬಂದಿರ್ತೀವಿ. ಹಾಗಾಗಿ ಎಷ್ಟೋ ಸಾವಿರ ಜನ್ಮಗಳಿಂದ ಈ ದೇಹವನ್ನೇ ನಾನು ಅಂತ ನಂಬಿ ಬದುಕು ಮಾಡಿ ಮುಗಿಸ್ಕೊಂಡು ನಾವು ಮರಣವನ್ನು ಹೊಂದಿರ್ತೀವಿ. ಮತ್ತೆ ಇನ್ನೊಂದು ಜನ್ಮ ಸಿಕ್ಕಿದಾಗ ಆ ಜನ್ಮದಲ್ಲೂ ಕೂಡ ನಾನು ಅಂತಂದರೆ ದಿಸ್ ಬಾಡಿ. ಸೊ ಈ ಒಂದು ನೆನಪು ನಮ್ಮನ್ನು ಅಷ್ಟು ಸುಲಭವಾಗಿ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಒಂದು ಪ್ರವಚನ ಕೇಳಿದಾಗ ಅಥವಾ ಒಬ್ಬ ಗುರು ಸಿಕ್ಕಿ ಯು ಆರ್ ನಾಟ್ ದಿ ಬಾಡಿ, ಯು ಆರ್ ನಾಟ್ ದಿ ಮೈಂಡ್ ಅಂತ ಹೇಳಿದ್ರು ಕೂಡ ಆ ಒಂದು ಪ್ರವಚನದ ಹಾಲಿಂದ ಈಚೆ ಬಂದ ತಕ್ಷಣ ನಾನು ಅಂತಂದರೆ ಈ ದೇಹ ಅನ್ನುವಂತಹದ್ದು ನನ್ನನ್ನು ಮತ್ತೆ ಗಟ್ಟಿಯಾಗಿ ಆವರಿಸ್ಕೊಳ್ಳುತ್ತೆ. ಅಷ್ಟು ಸುಲಭವಾಗಿ ಆ ನೆನಪು ನನ್ನನ್ನು ಬಿಟ್ಟು ಹೋಗೋದಿಲ್ಲ. ದಟ್ ನೆನಪು, ದಟ್ ಮೆಮೊರಿ ಇಸ್ ಕಾಲ್ಡ್ ದಿ ಕರ್ಮ. ಸೊ ಈ ಕಾರಣದಿಂದ ಆ ಇಗ್ನೊರೆನ್ಸ್ ಆರ್ ಅವಿದ್ಯೆ ಅಂತ ಏನು ಶಾಸ್ತ್ರ ಮನುಷ್ಯ ಅಂದ ತಕ್ಷಣ ನಮ್ಮನ್ನು ಕರೆಯದೆ ಇವನಿಗೆ ಅವಿದ್ಯೆ ಇದೆ, ಇವನಿಗೆ ಅಜ್ಞಾನ ಇದೆ, ಬಿಕಾಸ್ ಮನುಷ್ಯ ಥಿಂಕ್ಸ್ ಅವನು ಅಂತಂದರೆ ತನ್ನ ದೇಹವನ್ನು ಕುರಿತು ನಾನು ಅಂತ ಹೇಳ್ತಾನೆ, ಅವನ ದುಃಖಕ್ಕೆ ಅವನೇ ಕಾರಣ ಅಂತ ವೇದಾಂತ ಮತ್ತು ಶಾಸ್ತ್ರ ಒಬ್ಬ ಗುರು ನೇರವಾಗಿ ನಮ್ಮ ಮೇಲೆ ಆರೋಪವನ್ನು ಹೊರಿಸಿದ್ರು ಕೂಡ ಇಟ್ ಈಸ್ ಬಿಕಾಸ್ ಅಷ್ಟು ದೊಡ್ಡ ಕರ್ಮ ಬಂಧನದಲ್ಲಿ ನಾವು ಬಂದಿಯಾಗಿರ್ತೀವಿ. ಅಷ್ಟು ಸುಲಭವಾಗಿ ನಾವು ಈಚೆ ಬಂದು ವೇದಾಂತ ನೀ ಹೇಳ್ತಾ ಇರೋದು ಕರೆಕ್ಟು, ಇಷ್ಟು ದಿವಸ ನಾನು ಅಜ್ಞಾನದಲ್ಲಿದ್ದೆ, ಇಟ್ ಈಸ್ ನಾಟ್ ಮೀ ಅಂತ ನಾನು ಧೈರ್ಯವಾಗಿ ದೇಹವನ್ನು ಬಿಟ್ಟು ಬದುಕುವಂತಹ ಶಕ್ತಿ ಮತ್ತು ಹೇಗೆ ಬದುಕಬೇಕು. ಈ ದೇಹ ನಾನಲ್ಲ ಅಂತಂದರೆ ಲೋಕದಲ್ಲಿ ನನ್ನ ವ್ಯವಹಾರ ಹೇಗೆ, ವೆದರ್ ಇಟ್ ಈಸ್ ಲೌಕಿಕ ಆರ್ ಪಾರಮಾರ್ಥಿಕ. ದೇಹ ನಾನಲ್ಲ ಅಂತಂದಮೇಲೆ ವಾಟ್ ಈಸ್ ಮೈ ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಅದರ ಬಗ್ಗೆ ನಮಗೆ ಬುದ್ಧಿನೇ ಇಲ್ಲ. ಹೇಗೆ ಬದುಕೋದು, ದೇಹವನ್ನು ನಂಬದೆ ಹೋದರೆ ನಾನು ಹೇಗೆ ಬದುಕೋದು? ಹಾಗಾದರೆ ಇದರ ಬಗ್ಗೆ ಜ್ಞಾನ ಇಲ್ಲ. ಸೊ ಆ ಎಲ್ಲ ಜ್ಞಾನ ಎಲ್ಲಿ ಸಿಗತ್ತೆ ಅಂತಂದರೆ ಈ ವೇದಾಂತದಲ್ಲಿ, ಉಪನಿಷತ್ತುಗಳಲ್ಲಿ, ಶಾಸ್ತ್ರದಲ್ಲಿ. ಆದರೆ ಮನುಷ್ಯ ತನ್ನ ಸಹಜ ಪ್ರವೃತ್ತಿಯಿಂದ ಮತ್ತು ಬುದ್ಧಿಯ ಸಹಜ ಸ್ವಭಾವದಿಂದ ದೇಹವನ್ನೇ ನಾನು ಅಂತ ತಿಳ್ಕೊಂಡಿದ್ದಾನಲ್ಲ, ದಟ್ ಈಸ್ ಕಾಲ್ಡ್ ಅವಿದ್ಯೆ. ಬಿಕಾಸ್ ಆಫ್ ದಟ್ ಅವಿದ್ಯೆ ಹಿ ಈಸ್ ಸಫರಿಂಗ್. ಆದ್ದರಿಂದ ಅವನ ದುಃಖ ಮತ್ತು ಸಂಕಟಗಳಿಗೆ ಅವಿದ್ಯೆಯೇ ಕಾರಣ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಬಟ್ ನಾನು ಅಂತಂದರೆ ಇಟ್ ಈಸ್ ನಾಟ್ ದಿ ಬಾಡಿ ಆ್ಯಂಡ್ ಇಟ್ ಈಸ್ ನಾಟ್ ದಿ ಮೈಂಡ್. ನಾನು ಅನ್ನುವಂತಹದ್ದು ಒಂದು ಉನ್ನತ ಪ್ರಜ್ಞೆ. ಇಟ್ ಈಸ್ ಎ ಬೆಳಕು. ಅದು ಸದಾ ನಮ್ಮಲ್ಲಿ ಬೆಳಗಿ ಪ್ರಜ್ವಲಿಸ್ತಾ ಇರುತ್ತೆ. ಹೇಗೆ ಪ್ರಜ್ವಲಿಸುತ್ತೆ ಅಂತಂದರೆ ಆ ನಾನು ಅನ್ನೋದನ್ನು ನಾನು ಬಿಟ್ಟು ಬೇರೆ ರೀತಿ ವ್ಯವಹಾರ ಮಾಡೋಕ್ಕಾಗದೇ ಇಲ್ಲ. ಈಗ ಹಸಿವೆ ಎನ್ನುವಂತಹದ್ದು ದೇಹಕ್ಕೆ ಆಗಿರುವಂತಹದ್ದು. ದೇಹಕ್ಕೆ ಹಸಿವೆ ಆದಾಗ ಆ ಹಸಿವನ್ನು ತೀರಿಸ್ಕೊಳ್ಳೋದಕ್ಕೆ ನಾವೇನು ಮಾಡ್ತೀವಿ, ಒಂದು ಸ್ವಲ್ಪ ಆಹಾರ ತಗೋತೀವಿ, ಊಟ ಮಾಡ್ತೀವಿ. ಆಮೇಲೆ ಹೇಳೋದೇನು, ನಾನು ಊಟ ಮಾಡಿದೆ. ದಟ್ ಮೀನ್ಸ್ ನನ್ನಲ್ಲಿ ಬೆಳಗ್ತಾ ಇರುವಂತಹ ನಾನು ಎಂಬ ಬೆಳಕನ್ನು ನಾನು ನನ್ನ ಬೇರೆ ಬೇರೆ ಇತರ ಕರ್ಮಗಳೊಂದಿಗೆ ಅಂಟಿಸ್ಕೋತೀನಿ. ಆ ನಾನು ಅನ್ನುವಂತಹದ್ದು ನಾನು ಊಟ ಮಾಡಿದೆ ಅನ್ನೋದು ಹೇಗೆ ಗೊತ್ತಾಯಿತು ಅಂತಂದರೆ ನನ್ನಲ್ಲಿ ಅದು ಬೆಳಗ್ತಾ ಇದೆ. ನಾನು ಎಂಬ ಜ್ಞಾನ ನನ್ನಲ್ಲಿ ಸದಾ ಪ್ರಜ್ವಲಿಸಿ ಬೆಳಗ್ತಾ ಇದೆ. ಬೆಳಗ್ತಾ ಇರೋ ಜ್ಞಾನವನ್ನು ನಾನು ಹಿಡ್ಕೋತೀನಿ. ಆದರೆ ಹಿಡ್ಕೊಂಡು ಅದನ್ನು ಎಲ್ಲಿ ಯಾವ ರೀತಿ ಉಪಯೋಗಿಸ್ಕೋತಾ ಇದ್ದೀನಿ, ಯಾವ ರೀತಿ ಅದನ್ನು ಅರ್ಥ ಮಾಡ್ಕೋತಾ ಇದ್ದೀನಿ, ಅದು ನನ್ನ ಅರ್ಥಕ್ಕೆ ಸಿಗದೇ ಇರೋದ್ರಿಂದ ನನ್ನಲ್ಲೇ ನಾನು ಅನ್ನುವಂತಹದ್ದು ಉನ್ನತ ಪ್ರಜ್ಞೆ ಆಗಿದ್ದರೂ ಕೂಡ ಆ ಪ್ರಜ್ಞೆಯ ಮೂಲ ಅರ್ಥ ನನಗೆ ಸಿಗೋದಿಲ್ಲ. ಸೊ ಇಂತಹ ಒಂದು ಆತ್ಮಜ್ಞಾನ, ಆತ್ಮವಿದ್ಯೆಯನ್ನು ಈ ಉಪನಿಷತ್ನಲ್ಲಿ ನಚಿಕೇತು ಅನ್ನುವ ಬಾಲಕ ಯಮರಾಜನ ಬಳಿ ಕೇಳ್ಕೊತಾನೆ. ನನಗೆ ಐ ವಾಂಟ್ ಟು ನೋ ದಿ ರಿಯಾಲಿಟಿ ಆರ್ ದಿ ಸತ್ಯ ಅಬೌಟ್ ದಿಸ್ ನಾಲೆಡ್ಜ್. ನನಗೆ ಆತ್ಮಜ್ಞಾನವನ್ನು ಕೊಡು, ಆತ್ಮವಿದ್ಯೆಯನ್ನು ಕೊಡು, ನಾನು ಅಂತಂದ್ರೆ ಯಾರು ಅನ್ನುವಂತಹದ್ದನ್ನು ತಿಳಿಸು. ಮುಖ್ಯವಾದ ಪ್ರಶ್ನೆ, ಬದುಕಿದ್ದಾಗ
ನನ್ನ ಜೊತೆ ಇದ್ದಂತಹ ನಾನು ಮರಣದ ನಂತರ ಆ ನಾನು ಅನ್ನುವಂತಹದ್ದು ಎಲ್ಲಿ ಹೋಗುತ್ತೆ? ಐ ವಾಂಟ್ ಟು ನೋ ದ ಟ್ರೂತ್ ಅಬೌಟ್ ದಿಸ್. ಯಮನಲ್ಲಿ ಕಾಡಿ ಬೇಡಿ ಈ ಪ್ರಶ್ನೆಯನ್ನೇ ಮಾಡ್ತಾನೆ ಅವನು. ಆ ಬಾಲಕ ಅವನಿಗೆ 8 ವರ್ಷಕ್ಕಿಂತ ಕಡಿಮೆ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಸೊ ಇಲ್ಲಿ ಆತ್ಮಜ್ಞಾನವನ್ನು ಪರಿಚಯ ಮಾಡಿಕೊಳ್ಳುವಂತಹ ವಿಧಾನ, ಅದಕ್ಕೆ ಬೇಕಾದಂತಹ ಯೋಗ್ಯತೆ, ಅವೆಲ್ಲ ಈ ಕಠೋಪನಿಷತ್ನಲ್ಲಿ ಮುಖ್ಯ ವಸ್ತುವಾಗಿ ಕಂಡುಬರುತ್ತೆ. ಮತ್ತು ಇದು ಕೃಷ್ಣ ಯಜುರ್ವೇದಕ್ಕೆ ಸೇರಿರೋದ್ರಿಂದ ಕೃಷ್ಣ ಯಜುರ್ವೇದದ ಒಂದು ಶಾಂತಿ ಮಂತ್ರ ಯಾವುದು ಅಂತಂದರೆ, ಸಾಮಾನ್ಯವಾಗಿ ನಾವೆಲ್ಲ ಏನು ಹೇಳ್ತೀವಿ, ಯಾವುದೇ ಒಂದು ಕಾರ್ಯಕ್ರಮ, ಶುಭ, ಪೂಜೆ, ಹೀಗೆ ಏನು ಪ್ರಾರಂಭ ಆಗಬೇಕಾದ್ರು ಅನೇಕ ಮನೆಗಳಲ್ಲಿ ಇವತ್ತಿಗೂ ಕೂಡ ಊಟ ಮಾಡುವ ಮುಂಚೆ ಈ ಒಂದು ಶಾಂತಿ ಮಂತ್ರವನ್ನು ಹೇಳ್ತಾರೆ. ಯಾವುದು ಅಂತಂದ್ರೆ ನಾವೀಗೆಲ್ಲ ಹೇಳಿದ್ವಲ್ಲ, ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿ. ಅದೇ ಮಂತ್ರ ಈ ಕಠೋಪನಿಷತ್ತಿನ ಮುಖ್ಯವಾದ ಶಾಂತಿ ಮಂತ್ರ ಕೂಡ ಆಗಿದೆ. ಸೊ ಬಿಫೋರ್ ವಿ ಎಂಟರ್ ಇನ್ ಟು ದಿ ಕಠೋಪನಿಷತ್, ವಾಟ್ ಈಸ್ ದಿಸ್? ನಾವು ಪ್ರತಿನಿತ್ಯ ಹೇಳ್ತೀವಿ ಶಾಂತಿ ಮಂತ್ರ, ಸಹನಾವವತು ಸಹನೌ ಭುನಕ್ತು ಅಂತ. ಆದರೆ ಈ ಮಂತ್ರದ ಅರ್ಥ ನಮಗೆ ಎಲ್ರಿಗೂ ಪರಿಚಯ ಇದೆ, ಎಲ್ರಿಗೂ ಗೊತ್ತು ವಾಟ್ ಈಸ್ ದಿಸ್ ಅಂತ. ಗೊತ್ತಾದರೂ ಕೂಡ ಈ ಮಂತ್ರದ ಮಹತ್ವ, ಈ ಒಂದು ಕಠೋಪನಿಷತ್ನ ನಾವು ಕಲಿಬೇಕಾದರೆ ಇದರ ಪಾತ್ರ ಎಷ್ಟಿದೆ? ಈ ಶಾಂತಿ ಮಂತ್ರದ ಮೂಲಕ ನಾವು ಕಠೋಪನಿಷತ್ನ ಪ್ರವೇಶಿಸಿದಾಗ ಈ ಮಂತ್ರ ತಿಳಿಸ್ತಾ ಇರುವಂತಹ ಅರ್ಥ ನನಗೆ ಎಲ್ಲೆಲ್ಲಿ ಯಾವ ಯಾವ ಸಂದರ್ಭದಲ್ಲಿ ನನಗೆ ಇದನ್ನು ನನ್ನನ್ನು ಗಟ್ಟಿ ಮಾಡ್ತಾ ಬರುತ್ತೆ. ಈ ಶಾಂತಿ ಮಂತ್ರದ ಅರ್ಥ ನನಗೆ ಗೊತ್ತು, ಬಟ್ ಈ ಕಠೋಪನಿಷತ್ನಲ್ಲಿ ಈ ಮಂತ್ರವನ್ನು ಪ್ರಾರಂಭಿಸಿ ಇದರ ಅರ್ಥವನ್ನು ನಾನು ಸರಿಯಾಗಿ ಪ್ರಯೋಗ ಮಾಡಿಕೊಂಡ್ರೆ ಹೇಗೆ ನಾನು ಸಾಕಬಹುದು ಈ ಉಪನಿಷತ್ ಜೊತೆಗೆ, ಆ ಒಂದು ಮಹತ್ವವನ್ನು ಇಲ್ಲಿ ಈ ಒಂದು ಶಾಂತಿ ಮಂತ್ರದಲ್ಲಿದೆ. ಸೊ ಅದನ್ನು ಫಸ್ಟ್ ಅಭ್ಯಾಸ ಮಾಡಿ ಆ ನಂತರ ನಾವು ಕಠೋಪನಿಷತ್ನ ಪ್ರವೇಶ ಮಾಡೋಣ. ಮತ್ತು ಶಾಂತಿ ಮಂತ್ರ ಅಂತ ಹೇಳಿದಾಗ ಅಲ್ಲಿ ದೇರ್ ಆರ್ ಪ್ಲೆಂಟಿ ಆಫ್ ಶಾಂತಿ ಮಂತ್ರಾಸ್. ಅವುಗಳಲ್ಲಿ ಈ ಶಾಂತಿ ಮಂತ್ರ ಬಹಳ ಫೇಮಸ್ ಆಗಿರುವಂತಹದ್ದು. ಸೊ ಇಟ್ ಸ್ಟಾರ್ಟ್ಸ್ ವಿತ್ ಓಂ. ಓಂ ಸಹನಾವವತು. ಓಂ ಅಂತಂದರೆ ಭಗವಂತ ಅಥವಾ ಪರಮಾತ್ಮನ ಕುರಿತು ಹೇಳುವಂತಹದ್ದು ಓಂ. ಮತ್ತು ಮಂತ್ರ ಅಂತ ಹೇಳಿದ್ರೆ ಮನನಾತ್ ತ್ರಾಯತೆ ಇತಿ ಮಂತ್ರ, ದಟ್ ವಿಚ್ ಪ್ರೊಟೆಕ್ಟ್ಸ್ ವೆನ್ ವಿ ಚಾಂಟ್ ಇಟ್. ಅಂತಂದರೆ ಈ ಮಂತ್ರವನ್ನು ಉಚ್ಚಾರಣೆ ಮಾಡುವುದರಿಂದ ಉಚ್ಚಾರಣಾತ್ ತ್ರಾಯತೆ ಇತಿ ಮಂತ್ರ ಅಂತ ಕೂಡ ಇದಕ್ಕೆ ಹೇಳ್ತಾರೆ. ಮಂತ್ರ ಅನ್ನೋದಕ್ಕೆ ಈ ಒಂದು ಅರ್ಥವನ್ನು ನಮ್ಮ ಪ್ರಾಚೀನ ಋಷಿ ಮುನಿಗಳು ಈ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ. ಇಲ್ಲಿ ತ್ರಾಯತೆ, ನನ್ನನ್ನು ರಕ್ಷಿಸು ಅಂತ ಕೇಳ್ಕೊಳ್ಳುವಂತಹದ್ದು. ಇಲ್ಲಿ ಕೇವಲ ರಕ್ಷಿಸುವುದು ಮಾತ್ರ ಅಲ್ಲ, ರಕ್ಷಿಸಿದ ನಂತರ ಅದು ನನಗೆ ಶಾಂತಿಯನ್ನು ಕೊಡಬೇಕು. ಸೊ ಇಟ್ ಈಸ್ ಕಾಲ್ಡ್ ಶಾಂತಿ ಮಂತ್ರ. ಏನೋ ಒಂದು ಕೇಳ್ಕೊತೀನಿ, ಅದು ನನಗೆ ಸಿಗತ್ತೆ, ಸಿಕ್ಕ ಮೇಲೆ ಅದರಿಂದ ನನಗೆ ಸಂತೋಷ ಆಗಬೇಕು, ಆನಂದ ಆಗಬೇಕು. ಇಲ್ಲ ನಾ ಕೇಳ್ಕೊಂಡಿದ್ದು ಸಿಕ್ತು, ಆದರೆ ಅದರಿಂದ ಆನಂದನೇ ಸಿಗದೆ ಹೋದ್ಮೇಲೆ ಅದು ನನಗೆ ಉಪಯೋಗಕ್ಕೆ ಬರೋದಿಲ್ಲ ಸಿಕ್ಕಿರುವಂತಹದ್ದು. ಅದರಿಂದ ಇಲ್ಲಿ ಸಿಕ್ಕಿರುವಂತಹದ್ದನ್ನು ಯಾವುದನ್ನು ನಾವು ಗಳಿಸ್ಕೊಂಡು ಅದು ನಮ್ಮಲ್ಲಿ ಇದ್ದಾಗ ಅದು ಕ್ಷೇಮವಾಗಿರಬೇಕು, ಅದು ನಮಗೆ ಆನಂದವನ್ನು ಕೊಡಬೇಕು. ಸೊ ಅದರಿಂದ ಇದನ್ನು ಶಾಂತಿ ಮಂತ್ರ ಅಂತ ಹೇಳ್ತಾರೆ. ಮತ್ತು ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದೇ ನೆಮ್ಮದಿ. ಮನುಷ್ಯ ಯಾವುದಕ್ಕೆ ಕಷ್ಟಪಡ್ತಾ ಇದ್ದಾನೆ, ಅವನ ಹೋರಾಟ ಯಾವ ಕಾರಣಕ್ಕಾಗಿ ಅವನ ಹೋರಾಟ, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಪೀಸ್ ಆಫ್ ಮೈಂಡ್. ನಾವು ನೇರವಾಗಿ ಇಲ್ಲ ನಾನು ಈ ಬಟ್ಟೆ ತೊಗೋಬೇಕು ಅಥವಾ ಯಾವುದೋ ಒಂದು ವಾಹನ ತೊಗೋಬೇಕು, ಒಂದು ಮನೆ ತೊಗೋಬೇಕು, ಯಾಕೆ ಅದೆಲ್ಲ ತೊಗೋತಾ ಇದ್ದೀನಿ ಅಂತಂದರೆ ಅದನ್ನು ತೊಗೊಂಡು ನಾನು ಅದನ್ನು ಗಳಿಸ್ಕೊಳ್ಳೋದ್ರಿಂದ ಅದು ನನ್ನ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ಸೊ ನೆಮ್ಮದಿ ಈಸ್ ಇಂಪಾರ್ಟೆಂಟ್, ನಾಟ್ ದಿ ಹೌಸ್, ನಾಟ್ ದಿ ಪ್ರಾಪರ್ಟಿ, ನಾಟ್ ದಿ ವೆಹಿಕಲ್. ವೆಹಿಕಲ್ ಅನ್ನುವಂಥದ್ದು ಇಟ್ಸ್ ಅ ಮೀನ್ಸ್, ಇಟ್ ಕಮ್ಸ್ ಇನ್ ಬಿಟ್ವೀನ್. ನನ್ನ ಕೋರಿಕೆಯ ಮಧ್ಯದಲ್ಲಿ ಇರುವಂತಹದ್ದು, ನನ್ನ ಮೂಲ ಉದ್ದೇಶ ಏನು, ಇದು ಗಳಿಸ್ಕೊಂಡಿದ್ರಿಂದ ನನಗೆ ಅದು ನೆಮ್ಮದಿಯನ್ನು ಕೊಡ್ತಾ ಇದೆ. ಸೊ ನೆಮ್ಮದಿ ಈಸ್ ಇಂಪಾರ್ಟೆಂಟ್.
ನೆಮ್ಮದಿಗಾಗಿ ನಾನು ಆಶ್ರಯಿಸಿರೋದು ಯಾವುದು, ಇಂತಹದ್ದು ನನಗೆ ಬೇಕು. ಸೊ ನೇರವಾಗಿ ನನಗೆ ನೆಮ್ಮದಿನೇ ಬೇಕು ಅಂತಂದರೆ ಆ ನೆಮ್ಮದಿನ ನಾನು ಯಾವ ಮುಖಾಂತರ ಗಳಿಸ್ಕೋಬೇಕು? ಸೊ ಎಲ್ಲೋ ಹೋಗಬೇಕು, ಯಾರ ಜೊತೆನೋ ಮಾತನಾಡಬೇಕು, ಅಲ್ಲಿ ಒಂದು ಸ್ವಲ್ಪ ಹೊತ್ತು ಇರಬೇಕು. ಇವೆಲ್ಲ ಕೆಲವು ಬಯಕೆಗಳು. ಈ ಬಯಕೆಗಳು ಪೂರ್ಣಗೊಂಡಾಗ ಮನಸ್ಸಿಗೆ ಒಂದು ನೆಮ್ಮದಿ ಎನ್ನುವಂತಹದ್ದು ಸಿಗುತ್ತೆ. ಸೊ ಯಾಕೆ ನೀನು ಇಷ್ಟು ಆರಾಮಾಗಿದೆಯಾ, ಇಷ್ಟು ಖುಷಿಯಿಂದ ಇದೆಯಾ, ಇಷ್ಟು ಆನಂದವಾಗಿ ಯಾಕಿದೆಯಾ ಅಂತಂದರೆ, ನಾ ಯಾಕೆ ಇಷ್ಟು ಸಂತೋಷವಾಗಿದ್ದೀನಿ ಅಂತಂದರೆ ಒಂದು ಹೊಸ ವೆಹಿಕಲ್ ತೊಗೊಂಡೆ. ಸೊ ಹೊಸ ವೆಹಿಕಲ್ ತೊಗೊಂಡಿದ್ರಿಂದ ಆನಂದ ಸಿಗ್ತಾ ಹಾಗಾದರೆ ಹೊಸ ವೆಹಿಕಲ್ಗೂ ಆನಂದಕ್ಕೂ ಸಂಬಂಧವೇ ಇಲ್ಲ. ಬಿಕಾಸ್ ದ ಪರ್ಸನ್ ಈಸ್ ಸೀಯಿಂಗ್ ದಿ ಆನಂದ ಥ್ರೂ ದಟ್ ವೆಹಿಕಲ್. ವೆಹಿಕಲ್ ಈಸ್ ಜಸ್ಟ್ ಎ ವೆಹಿಕಲ್. ಆದ್ದರಿಂದ ಇಲ್ಲಿ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಮನಸ್ಸಿನ ನೆಮ್ಮದಿ. ಸೊ ನಾವು ಯಾವುದೇ ಒಂದನ್ನು ಗಳಿಸಿದಾಗ, ಸಂಪಾದಿಸಿದಾಗ ಆ ಸಮಯದಲ್ಲಿ ಶಾಂತವಾದ ಮನಸ್ಸು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಕ್ವೈಟ್ ಮೈಂಡ್ ಅಂತ ಹೇಳ್ತೀವಿ. ಸೊ ದಟ್ ಅಟೈನ್ಸ್ ದಿ ಹೈಯೆಸ್ಟ್ ರಿಯಾಲಿಟಿ. ಸೊ ಮನಸ್ಸು ಶಾಂತವಾಗಿಲ್ಲ ಅಂತಂದಾಗ ನಮ್ಮ ಮುಂದೆ ಏನೇ ತಂದಿಟ್ಟರುವೆ ಅದು ನನಗೆ ಬೇಡ ಅಂದ್ಬಿಡ್ತೀವಿ ನಾವು. ಮನಸ್ಸು ಸರಿ ಇಲ್ಲ, ಯಾರೇ ಬರಲಿ, ತಂದೆ ತಾಯಿ ಅಣ್ಣ ತಮ್ಮ ಹೆಂಡತಿ ಬಹಳ ಪ್ರೀತಿ ಪಾತ್ರರಾದವರೇ ನಮ್ಮ ಹತ್ರ ಬಂದರೂ ನನ್ನ ಮನಸ್ಸು ಸರಿ ಇಲ್ಲ ಅಂತಂದರೆ, ಇಲ್ಲಿರಬೇಡಪ್ಪ, ನನ್ನ ಕಣ್ಣೆದುರುಗಡೆ ನೀನು ಕಾಣಿಸ್ಕೋಬೇಡ, ನನ್ನ ಮನಸ್ಸು ಸರಿ ಇಲ್ಲ ಅಂತ ಹೇಳಿ ನಾವು ಕಳಿಸ್ಬಿಡ್ತೀವಿ. ದಟ್ ಮೀನ್ಸ್ ಮನಸ್ಸು ಶಾಂತವಾಗಿದ್ದಾಗ ಮಾತ್ರ ಇಟ್ ಕ್ಯಾನ್ ಅಕ್ಸೆಪ್ಟ್ ಎನಿಥಿಂಗ್. ಮನಸ್ಸು ಶಾಂತವಾಗಿಲ್ಲ ಅಂತಂದರೆ ಯಾವುದನ್ನು ಕೂಡ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ದೇವರಿಗೆ ನಮಸ್ಕಾರ ಕೂಡ ಹಾಕೋಕ್ಕಾಗೋದಿಲ್ಲ ಮನಸ್ಸು ನೆಮ್ಮದಿಯಾಗಿಲ್ಲ ಅಂತಂದರೆ. ಸೊ ಮನಸ್ಸಿನ ನೆಮ್ಮದಿ ಈಸ್ ದಿ ಹೈಯೆಸ್ಟ್, ಅಲ್ಟಿಮೇಟ್. ಮನುಷ್ಯ ಇವತ್ತು ಯಾವುದಕ್ಕೆ ಹೋರಾಟ ಮಾಡ್ತಾ ಇದ್ದಾನೆ ಅಂತಂದರೆ ಟು ಅಟೈನ್ ದಟ್ ಮನಸ್ಸಿನ ನೆಮ್ಮದಿ. ಸೊ ದೀಸ್ ಆರ್ ಆಲ್ ದ ಮೀನ್ಸ್. ಇವುಗಳೆಲ್ಲ ಉಪಯೋಗಿಸಿಕೊಂಡು ಅವನು ಈ ಒಂದು ಮನಸ್ಸಿನ ನೆಮ್ಮದಿ ಎನ್ನುವಂತಹ ಒಂದು ನಾಲೆಡ್ಜ್ನ ಗ್ರಾಸ್ಪ್ ಮಾಡ್ತಾನೆ. ಸೊ ಈ ಆತ್ಮಜ್ಞಾನ, ಪಾರಮಾರ್ಥಿಕ ವಿದ್ಯೆ ಅಂತಂದಾಗ ಅದನ್ನು ಕಲಿಯುವಂತಹ ಶಿಷ್ಯ ಹಿ ರಿಕ್ವೈರ್ಸ್ ಏಕಾಗ್ರತೆ. ಯಾಕೆಂತಂದರೆ ಆತ್ಮವಿದ್ಯೆ ಅಂತಂದಾಗ ಇಟ್ ಈಸ್ ನಾಟ್ ಲೌಕಿಕ. ದ ಡಿಫ್ರೆನ್ಸ್ ಬಿಟ್ವೀನ್ ಲೌಕಿಕ ಜ್ಞಾನ ಆ್ಯಂಡ್ ಪಾರಮಾರ್ಥಿಕ ಜ್ಞಾನ ಅಂತಂದರೆ, ಲೌಕಿಕದಲ್ಲಿ ಅನೇಕ ಜ್ಞಾನಗಳಿದೆ, ಅನೇಕ ರೀತಿಯ ಸಬ್ಜೆಕ್ಟ್ಸ್ಗಳಿದೆ. ಫಿಸಿಕ್ಸ್ ಕಲ್ತ್ಕೊಂಡ್ರೆ ನಾನೊಬ್ಬ ಫಿಸಿಕ್ಸ್ನ ಪ್ರೊಫೆಸರ್ ಆಗ್ಬೋದು, ಕೆಮಿಸ್ಟ್ರಿ ಕಲ್ತ್ಕೊಂಡ್ರೆ ಕೆಮಿಸ್ಟ್ರಿ ಪ್ರೊಫೆಸರ್ ಆಗ್ಬೋದು, ಮ್ಯಾಥಮೆಟಿಕ್ಸ್ ಕಲ್ತ್ಕೊಂಡ್ರೆ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಆಗ್ಬೋದು. ಆದರೆ ಪಾರಮಾರ್ಥಿಕ ಅಂತ ಹೇಳಿ ಆ ವಿದ್ಯೆಯನ್ನು ನಾನು ಸಂಪಾದನೆ ಮಾಡಿದ್ರೆ ಇವೆಲ್ಲವುಗಳ ಮೂಲಕ ಯಾವುದು ನನಗೆ ಸಿಗಬಹುದೋ ಅವೆಲ್ಲವನ್ನೂ ಅದು ಸಿಗೋ ಹಾಗೆ ಮಾಡಿರುತ್ತೆ. ಸೊ ಪಾರಮಾರ್ಥಿಕ ಇಸ್ ದಿ ಹೈಯೆಸ್ಟ್. ಸೊ ಆರ್ಡಿನರಿ ಸಬ್ಜೆಕ್ಟ್ಸ್ ಯಾವುದೋ ಒಂದು ಮಗ್ಗಿ ಕಲ್ತ್ಕೋಬೇಕು ಅಂತಂದ್ರೇ ನಾವು ಎಷ್ಟು ಏಕಾಗ್ರತೆಯನ್ನು ಅಲ್ಲಿ ವಹಿಸ್ತೀವಿ. ಒಂದು ಸಣ್ಣ ಮಗುವಿಗೆ ಮಗ್ಗಿ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಡುವಂತಹ ತಾಯಿ ಆರ್ ಟೀಚರ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ದಟ್ ಮಗು, ಬೋತ್ ಆಫ್ ದೆಮ್ ದೇ ಸಿಟ್ ಟುಗೆದರ್ ಆ್ಯಂಡ್ ಅವರಿಬ್ಬರು ಕಾನ್ಸಂಟ್ರೇಷನ್ ಕೂಡ ಆ ಮಗ್ಗಿ ಮೇಲೆ ಇರುತ್ತೆ. ತಾಯಿ ಇರ್ಬೋದು, ಟೀಚರ್ ಇರ್ಬೋದು. ಒಂದು ಸಣ್ಣ ಮಗ್ಗಿ ಆ ಮಗುವಿಗೆ ಹೇಳ್ಕೊಡ್ಬೇಕಾದ್ರೇ ಅಷ್ಟೊಂದು ಆ ಸಿಂಗಲ್ ಪಾಯಿಂಟೆಡ್ನೆಸ್, ಏಕಾಗ್ರತೆ ಎನ್ನುವಂತಹದ್ದು ಬೇಕು ಅಂತಂದ ಮೇಲೆ ಆತ್ಮಜ್ಞಾನ, ಆತ್ಮವಿದ್ಯೆ ಎನ್ನುವಂತಹದ್ದನ್ನು ನಾನು ತಿಳ್ಕೋಬೇಕು ಅಂತಂದಾಗ ದಿಸ್ ಸಿಂಗಲ್ ಪಾಯಿಂಟೆಡ್ ಫೋಕಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಇಲ್ಲಿ ಒಬ್ಬ ಶಿಷ್ಯ ಹಿ ರಿಕ್ವೈರ್ಸ್ ದಟ್ ಕಾನ್ಸಂಟ್ರೇಷನ್ ಸೊ ದಟ್ ಅವನಿಗೆ ಈ ಏಕಾಗ್ರತೆ ಎನ್ನುವಂತಹದ್ದು ಇದ್ದಾಗ ಹಿ ಈಸ್ ಏಬಲ್ ಟು ಕ್ಯಾಪ್ಚರ್ ದಿ ನಾಲೆಡ್ಜ್ ವಿಚ್ ಫ್ಲೋಸ್ ಫ್ರಮ್ ದಿ ಗುರು. ಒಬ್ಬ ಗುರು ಹೇಳ್ತಾ ಆ ಶಿಷ್ಯ ಅವೆಲ್ಲವುಗಳನ್ನು ಗ್ರಾಸ್ಪ್ ಮಾಡ್ತಾನೆ. ಗ್ರಾಸ್ಪ್ ಮಾಡ್ಕೊಳ್ಬೇಕು ಅಂತಂದಾಗ ಆ ಶಿಷ್ಯನಿಗೆ ಏಕಾಗ್ರತೆ, ಕಾನ್ಸಂಟ್ರೇಷನ್ ಇರಬೇಕು. ಯಾಕೆ ಅಂತಂದರೆ ಒಂದು ದೊಡ್ಡ ಮರವನ್ನು ಕಡಿಬೇಕು ಅಂತಂದರೆ ಹೇಗೆ ಒಂದು ಹರಿತವಾದ ಕೊಡಲಿ ಅಥವಾ ಕತ್ತಿ ಎನ್ನುವಂತಹದ್ದು ಬೇಕಾಗತ್ತೆ, ಹಾಗೆ ಈ ಆತ್ಮವಿದ್ಯೆ ಎನ್ನುವಂತಹದ್ದು ನಮ್ಮದಾಗಿಸ್ಕೋಬೇಕು ಅಂತಂದಾಗ ಬಹಳ ಶಾರ್ಪ್ ಮೈಂಡ್, ದಟ್ ಶಾರ್ಪ್ ಮೈಂಡ್ ಈಸ್ ಕಾಲ್ಡ್ ದಿ ಏಕಾಗ್ರತೆ. ಸೊ ಇಲ್ಲಿ ಶಾಂತಿ ಮಂತ್ರ ಏನು ಹೇಳುತ್ತೆ? ನಮ್ಮ ಮನಸ್ಸನ್ನು ಸಮಾಧಾನಪಡಿಸಿ ಒಂದು ವಿಷಯದ ಕಡೆಗೆ ನೇರವಾಗಿ ಕರ್ಕೊಂಡು ಹೋಗುತ್ತೆ. ಸೊ ದಿಸ್ ಶಾಂತಿ ಮಂತ್ರ ಮೇಕ್ಸ್ ದ ಮೈಂಡ್ ವೆರಿ ಸಾತ್ವಿಕ್, ಇಟ್ ಮೇಕ್ಸ್ ದ ಮೈಂಡ್ ವೆರಿ ಡಿವೈನ್. ಸೊ
ಈ ಕಾರಣದಿಂದ ಬೋತ್ ಎ ಟೀಚರ್, ಒಬ್ಬ ಗುರು ಹಾಗೂ ಶಿಷ್ಯ, ಅವರಿಬ್ಬರು ಕೂಡ ದೇ ಸಿಟ್ ಟುಗೆದರ್ ಆ್ಯಂಡ್ ದೇ ಚಾಂಟ್ ದಿಸ್ ಶಾಂತಿ ಮಂತ್ರ, ಓಂ ಸಹನಾವವತು ಅನ್ನುವಂತಹದ್ದನ್ನು ಗುರು ಶಿಷ್ಯ ಒಟ್ಟಿಗೆ ಕೂತು ಅದನ್ನು ಪಠಣ ಮಾಡುವಂತಹದ್ದು. ಯಾಕೆಂತಂದರೆ ಇಬ್ಬರೂ ಸೇರಿ ಆ ಒಂದು ಪ್ರಾರ್ಥನೆಯನ್ನು ಈ ಶಾಂತಿ ಮಂತ್ರದ ಮೂಲಕ ಮಾಡಿದಾಗ ಅಲ್ಲಿ ಒಂದು ದಿವ್ಯವಾದ ವ್ಯವಸ್ಥೆ ನಿರ್ಮಾಣವಾಗುತ್ತೆ. ಯಾಕೆಂತಂದರೆ ಆಧ್ಯಾತ್ಮದ ವಿಚಾರ, ಬ್ರಹ್ಮವಿದ್ಯೆ, ಆತ್ಮಜ್ಞಾನ ಅಂತಂದಾಗ ಅಲ್ಲಿ ವಾತಾವರಣ ಅನ್ನುವಂಥದ್ದು ಕೂಡ ನಮಗೆ ಸಪೋರ್ಟ್ ಮಾಡಬೇಕು. ಹೊರಗಡೆ ಎಲ್ಲೂ ಡಿಸ್ಟರ್ಬೆನ್ಸ್ ಇರಬಾರ್ದು, ಬೇರೆ ಯಾವ ವಸ್ತುಗಳು ಕೂಡ ನಮ್ಮ ಆಕರ್ಷಣೆಗೆ ಸಿಗಬಾರದು. ಒಬ್ಬ ಶಿಷ್ಯನ ಮುಖ್ಯ ಉದ್ದೇಶ ಏನು? ಐ ವಾಂಟ್ ಟು ಲರ್ನ್ ದಿಸ್ ಜ್ಞಾನ. ಒಬ್ಬ ಟೀಚರ್ದು ಅವನ ಮುಖ್ಯ ಉದ್ದೇಶ ಏನು? ಹೇಗಾರು ಆಗಲಿ ಶಿಷ್ಯ ಬಂದಿದ್ದಾನೆ, ಐ ಹ್ಯಾವ್ ಟು ಗಿವ್ ದಿಸ್ ನಾಲೆಜ್ ಟು ಹಿಮ್. ನನಗೆ ಹೇಗೆ ನನ್ನ ಗುರು ನನಗೆ ಈ ಜ್ಞಾನವನ್ನು ಕೊಟ್ಟಿದ್ದಾನೆ, ಆ ಜ್ಞಾನ ಈಗ ನನ್ನಿಂದ ಅವನಿಗೆ ಹೋಗಬೇಕು. ನೆಕ್ಸ್ಟು ವೆನ್ ಹೀ ಬಿಕಮ್ಸ್ ದಿ ಗುರು, ಅವನು ಆ ಜ್ಞಾನವನ್ನು ಮತ್ತೊಬ್ಬನಿಗೆ ಕೊಡ್ತಾನೆ. ಸೊ ದಿಸ್ ಜ್ಞಾನ ಈಸ್ ಫಾರ್ ಎವ್ರಿಬಡಿ, ಇಟ್ ಹ್ಯಾಸ್ ಟು ಫ್ಲೋ. ಆದ್ದರಿಂದ ಇಲ್ಲಿ ಗುರು ಮತ್ತು ಶಿಷ್ಯ ಯಾಕೆ ಒಟ್ಟಿಗೆ ಪ್ರಾರ್ಥನೆ ಮಾಡ್ತಾರೆ ಅಂತಂದರೆ, ಕಾನ್ಸಂಟ್ರೇಷನ್ ಒಬ್ಬ ಶಿಷ್ಯನಿಗೆ ಹೇಗೆ ಆ ಏಕಾಗ್ರತೆ ಎನ್ನುವಂತಹದ್ದು ಬೇಕಾಗುತ್ತೆ, ಅದೇ ರೀತಿ ಒಬ್ಬ ಗುರುಗೂ ಕೂಡ ಆ ಏಕಾಗ್ರತೆ, ಸಮಗ್ರವಾದ ಮನಸ್ಸು ಒಂದೇ ಕಡೆ ಆ ಶಿಷ್ಯನ ಕಡೆಗೆ ಮಾತ್ರ ಫೋಕಸ್ ಆಗಿರಬೇಕು. ಆತ್ಮಜ್ಞಾನ ಹೇಗಾದರೂ ಮಾಡಿ ಶಿಷ್ಯನನ್ನು ತಲುಪಬೇಕು, ಅಷ್ಟೇ ಗುರುವಿನ ಮನಸ್ಸಿನಲ್ಲಿ ಉಳ್ಕೊಂಡಿರುವಂತಹದ್ದು. ಸೊ ಫಾರ್ ದಟ್ ಎ ಟೀಚರ್ ಶುಡ್ ಆಲ್ಸೋ ಹ್ಯಾವ್ ದಿ ಕಾನ್ಸಂಟ್ರೇಷನ್, ಅವನಲ್ಲೂ ಕೂಡ ಏಕಾಗ್ರತೆ ಇರಬೇಕು. ಸೊ ಅದರಿಂದ ಇಲ್ಲಿ ಗುರು ಮತ್ತು ಶಿಷ್ಯ ಇಬ್ಬರು ಸೇರಿ ಓಂ ಸಹನಾವವತು. ಇಲ್ಲಿ ಸಹ ಅಂತಂದರೆ ಒಟ್ಟಿಗೆ, ನಾವಿಬ್ಬರು ಒಟ್ಟಿಗೆ ಕುಳಿತು, ವವತು ಅಂತಂದರೆ ರಕ್ಷಿಸು. ಯಾವುದನ್ನ ರಕ್ಷಿಸು ಅಂತ ಕೇಳ್ತಾ ಇದ್ದಾರೆ. ಈಗ ನಮ್ಮಿಬ್ಬರನ್ನೂ ರಕ್ಷಿಸು ಅಂತ ಗುರು ಶಿಷ್ಯ ಇಬ್ಬರು ಕೇಳ್ಕೊತಾ ಇದ್ದಾರೆ. ಗುರು ಕೇಳ್ಕೊಂಡಾಗ ನನ್ನನ್ನು ರಕ್ಷಿಸು, ನನ್ನ ಜೊತೆ ಇರುವಂತಹ ಈ ಶಿಷ್ಯನನ್ನು ರಕ್ಷಿಸು ಅಂತ ಗುರು ಕೇಳ್ಕೊತಾನೆ, ಓಂ ಸಹನಾವವತು. ಅದೇ ರೀತಿ ಶಿಷ್ಯನ ಪ್ರಾರ್ಥನೆ ಏನು? ಓಂ ಸಹನಾವವತು. ಹೇ ಭಗವಂತ, ಓಂ ಅಂತಂದರೆ ಭಗವಂತ ನನ್ನನ್ನು ರಕ್ಷಿಸು, ನನ್ನ ಗುರುವನ್ನು ರಕ್ಷಿಸು. ಸೊ ಇಲ್ಲಿ ಇವರಿಬ್ಬರು ಒಟ್ಟಿಗೆ ನಮ್ಮಿಬ್ಬರನ್ನೂ ರಕ್ಷಿಸು ಅಂತ ಕೇಳ್ಕೊತಾ ಇದ್ದಾರಲ್ಲ, ಯಾವುದರಿಂದ ರಕ್ಷಣೆ, ಯಾವ ರಕ್ಷಣೆಗಾಗಿ ಅವರಿಬ್ಬರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಅವರಿಗೆ ಬಂದಿರುವಂತಹ ಅಥವಾ ಬರಬಹುದಾದಂತಹ ತೊಂದರೆಗಳಾದರೂ ಯಾವುದು, ಪ್ಲೀಸ್ ಪ್ರೊಟೆಕ್ಟ್ ಅಂತ ಇಬ್ಬರು ಸೇರಿ ಕೇಳ್ಕೊತಾ ಇದ್ದಾರೆ. ಸೊ ಯಾವ ಕಾರಣಗಳು ಅವ್ರನ್ನ ಬಾಧಿಸ್ತಾ ಇದೆ ಆ ಸಮಯದಲ್ಲಿ. ಸೊ ಇಲ್ಲಿ 3 ರೀತಿಯ ತೊಂದರೆಗಳು, ತಾಪತ್ರಯ ಅಂತ ಹೇಳ್ತಾರೆ. ತಾಪ ಅಂತಂದರೆ ಒಂದು ರೀತಿಯ ಅದು ಸುಡುತ್ತೆ, ಸುಟ್ಟಾಗ ನೋವು, ದಟ್ ಈಸ್ ಕಾಲ್ಡ್ ದುಃಖ. ತಾಪತ್ರಯ 3 ರೀತಿಯ ತೊಂದರೆಗಳು ನಮ್ಮನ್ನು ಕಾಡಬಹುದು ಈ ಸಂದರ್ಭದಲ್ಲಿ. ಯಾಕೆಂತಂದರೆ ಆತ್ಮನ ವಿಚಾರವನ್ನು ಕುರಿತು ನಾವಿಲ್ಲಿ ಅಧ್ಯಯನದಲ್ಲಿ ತೊಡಗಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮಿಬ್ಬರಿಗೂ ಕೂಡ ಈ 3 ರೀತಿಯ ತೊಂದರೆಗಳು ಎದುರಾಗಬಹುದು. ಅದು ಯಾವುದು ಅಂತಂದರೆ, ಒಂದು ಆಧ್ಯಾತ್ಮಿಕ ತಾಪ, ಆದಿ ಭೌತಿಕ ತಾಪ ಮತ್ತು ಆದಿ ದೈವಿಕ ತಾಪ. ಸೊ ಈ ತಾಪತ್ರಯಗಳು ನಮ್ಮಿಬ್ಬರನ್ನು ಕಾಡಬಹುದು. ಆದ್ದರಿಂದ ಹೇ ಭಗವಂತ, ಈ ತಾಪತ್ರಯಗಳು ಕಾಡದಂತೆ ನಮ್ಮನ್ನು ರಕ್ಷಿಸು ಅಂತ ಕೇಳ್ತಿದ್ದಾರೆ. ಆಧ್ಯಾತ್ಮಿಕ ತಾಪ ಅಂತಂದ್ರೆ ಏನು? ಯಾಕೆ ಆಧ್ಯಾತ್ಮಿಕ ತಾಪ ಈ ಗುರು ಶಿಷ್ಯನನ್ನು ಕಾಡಬಹುದು? ಆದಿ ಆತ್ಮ, ಆಧ್ಯಾತ್ಮ ಅಂತಂದರೆ ಆದಿ ಆತ್ಮ, ನನ್ನ ಒಳಗಡೆಯಿಂದನೇ ನಾನೇ ಆ ತೊಂದರೆಗಳಿಗೆ ಕಾರಣ ಆಗಬಹುದು. ಹೇಗೆ? ಒಂದು ಶಿಷ್ಯ ಮತ್ತು ಗುರು ಕೂತಿರ್ತಾರೆ ಒಂದು ವಿಚಾರವನ್ನು ತಿಳ್ಕೋಬೇಕು ಅಂತ. ಆ ಸಮಯದಲ್ಲಿ ವೆನ್ ದೆರ್ ಈಸ್ ನೋ ಕಾನ್ಸಂಟ್ರೇಷನ್ ಇನ್ ದಿ ಸ್ಟೂಡೆಂಟ್, ಆ ಶಿಷ್ಯನಲ್ಲಿ ಏಕಾಗ್ರತೆ ಎನ್ನುವಂತಹದ್ದು ಇಲ್ಲದೆ ಇದ್ದಾಗ ಹಿ ಈಸ್ ನಾಟ್ ಏಬಲ್ ಟು ಕ್ಯಾಪ್ಚರ್ ದಿ ನಾಲೆಡ್ಜ್. ಆ ಏಕಾಗ್ರತೆ ಅವನಲ್ಲಿ ಇದ್ದಿದ್ದು ಎಲ್ಲಿ ಹೋಯಿತು ಅಂತಂದರೆ ಡಿಸ್ಟರ್ಬ್ ಆಯಿತು, ಯಾವುದರಿಂದನೋ ಆಕರ್ಷಿತನಾದ. ಆವಾಗ ಕೂಡ ಅವನಿಗೆ ಈ ಒಂದು ಆತ್ಮಜ್ಞಾನ ಅನ್ನುವಂತಹದ್ದು ಸಿಗೋದಿಲ್ಲ. ಅದೇ ರೀತಿ ಶಿಷ್ಯನಲ್ಲಿ ಏಕಾಗ್ರತೆ ಇದೆ, ಶಿಷ್ಯ ಬಹಳ ಗಂಭೀರವಾಗಿ ಶ್ರದ್ಧಾ ಭಕ್ತಿಯಿಂದ ಗುರುವಿನ ಸಮೀಪದಲ್ಲಿ ಕುಳಿತು ಜ್ಞಾನವನ್ನು ತಿಳ್ಕೋಬೇಕು ಅಂತ ಬಹಳ ವಿನಯದಿಂದ ಕೂತಿದ್ದಾನೆ. ಬಟ್ ದ ಟೀಚರ್
ಅವನು ಹಿ ಲಾಸ್ ಹಿಸ್ ಕಾನ್ಸಂಟ್ರೇಷನ್. ಆಗ ಅವನು ತನ್ನಲ್ಲಿದ್ದಂತಹ ಈ ಜ್ಞಾನವನ್ನು ಶಿಷ್ಯನಿಗೆ ಕೊಡೋದಕ್ಕಾಗೋದಿಲ್ಲ. ಸೊ ಆದ್ದರಿಂದ ಇದಕ್ಕೆ ಕಾರಣ ಯಾರು? ಬೇರೆ ಯಾರೂ ಅಲ್ಲ. ಗುರು ತನ್ನ ಏಕಾಗ್ರತೆಯನ್ನು ಕಳ್ಕೊಳ್ಳೋದಕ್ಕಾಗಲಿ ಅಥವಾ ಶಿಷ್ಯ ತನ್ನ ಏಕಾಗ್ರತೆಯನ್ನು ಕಳ್ಕೊಳ್ಳೋದಕ್ಕಾಗಲಿ ಬೇರೆ ಯಾರೂ ಕಾರಣ ಅಲ್ಲ. ಅಲ್ಲಿ ಯಾರೂ ಇರೋದೇ ಇಲ್ಲ. ಅಂತಹ ಒಂದು ದಿವ್ಯವಾದ ಒಂದು ವ್ಯವಸ್ಥೆಯನ್ನು, ನಿರ್ಮಾಣ ವಾತಾವರಣ, ಅಂತಹ ಒಂದು ವ್ಯವಸ್ಥೆಯನ್ನು ಅವ್ರಿಗೆ ಕೊಟ್ಟಿದೆ, ದಿವ್ಯವಾದ ಒಂದು ವ್ಯವಸ್ಥೆ ಕೊಟ್ಟಿದೆ. ಇನ್ ಸ್ಪೈಟ್ ಆಫ್ ದಟ್ ಅಲ್ಲಿ ಯಾರು ತೊಂದರೆನೇ ಕೊಡ್ತಾ ಇಲ್ಲ. ಬಟ್ ಇಲ್ಲಿ ಗುರು ಆ ಜ್ಞಾನವನ್ನು ಹರಿಸೋಕ್ಕಾಗ್ತಾ ಇಲ್ಲ, ಶಿಷ್ಯ ಆ ಜ್ಞಾನವನ್ನು ತಗೊಳ್ಳೋಕ್ಕೆ ಆಗ್ತಾ ಇಲ್ಲ. ಸೊ ವಾಟ್ ಈಸ್ ದಿ ಪ್ರಾಬ್ಲಮ್? ದ ಪ್ರಾಬ್ಲಮ್ ಲೈಸ್ ವಿತ್ ದೆಮ್ಸೆಲ್ಸ್. ಆದಿ ಆತ್ಮ. ಒಬ್ಬ ಶಿಷ್ಯ ತನ್ನ ಏಕಾಗ್ರತೆಯನ್ನು ಕಳೆದುಕೊಂಡಾಗ ಅಥವಾ ಗುರು ತನ್ನ ಏಕಾಗ್ರತೆಯನ್ನು ಕಳೆದುಕೊಂಡಾಗ ಆ ಜ್ಞಾನ ಸಿಗೋದಿಲ್ಲ. ಮತ್ತು ಕೆಲವು ಸಂದರ್ಭಗಳಿರುತ್ತೆ. ಅನಾರೋಗ್ಯ ಅನ್ನುವಂತಹದ್ದು ಶಿಷ್ಯನನ್ನು ಬಾಧಿಸಬಹುದು. ಯಾವುದೇ ಸಮಯದಲ್ಲಿ ಅವನಿಗೆ ಶರೀರದಲ್ಲಿ ವ್ಯತ್ಯಾಸ ಉಂಟಾಗಬಹುದು. ಯಾವ ಸಮಯದಲ್ಲಿ ಯಾವ ತೊಂದರೆ ಬರುತ್ತೆ ಅನ್ನುವಂತಹದ್ದು ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಶಿಷ್ಯನಿಗೆ ಬರಬಹುದು. ಅದೇ ರೀತಿ ದೈಹಿಕ ಸಮಸ್ಯೆ ಒಬ್ಬ ಗುರುಗೂ ಕೂಡ ಬರಬಹುದು. ಸೊ ಇಬ್ಬರಲ್ಲಿ ಯಾರಿಗೆ ಈ ಒಂದು ದೇಹದ ಸಮಸ್ಯೆ ಎನ್ನುವಂತಹದ್ದು ಬಂದಾಗ ಕೂಡ ಅಲ್ಲಿ ಉದ್ದೇಶ ಅನ್ನುವಂತಹದ್ದು ಸಫಲವಾಗೋದಿಲ್ಲ. ಅದಕ್ಕೆ ಮುಂಚೆನೇ ಇಬ್ಬರು ಗುರು ಶಿಷ್ಯ ಇಬ್ಬರು ಪ್ರಿಪೇರ್ ಆಗಿ, ಓಂ ಹೇ ಭಗವಂತ ಸಹನಾವವತು, ನಮ್ಮಿಬ್ಬರನ್ನೂ ರಕ್ಷಿಸು, ಈ ಆಧ್ಯಾತ್ಮಿಕ ತಾಪದಿಂದ ನಮ್ಮನ್ನು ರಕ್ಷಿಸು. ಮತ್ತು ವಾಟ್ ಈಸ್ ಆದಿಭೌತಿಕ? ಆದಿಭೌತಿಕ ಅಂತಂದರೆ ಸರೌಂಡಿಂಗ್ಸಿಂದ ಕೆಲವು ಸಮಯ ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ. ಅವರಿರುವಂತಹ ಜಾಗದಲ್ಲಿ ಆ ಪಕ್ಕದಲ್ಲಿ ಏನಾದರೂ ಶಬ್ದ ಉಂಟಾಗುವಂತಹದ್ದು ಅಥವಾ ಏನಾದ್ರು ಮಾರ್ಕೆಟ್ ಪ್ಲೇಸ್ ಆಗಿದ್ದರೆ ಅಥವಾ ಇನ್ನೇನೇ ಕಾರಣ ಆಗಿದ್ದರೆ ಆವಾಗ ಕೂಡ ಅಲ್ಲಿ ಫೋಕಸ್ ಮಾಡೋಕ್ಕಾಗೋದಿಲ್ಲ. ಆವಾಗ ಶಬ್ದ ಆಗುತ್ತೆ, ಇನ್ನೇನೋ ಆಗುತ್ತೆ, ಯಾರೋ ನುಗ್ಗಿ ಬರ್ತಾರೆ, ಏನೋ ಆಗುತ್ತೆ. ಸೊ ದಿಸ್ ಈಸ್ ಆದಿಭೌತಿಕ. ಸೊ ಈ ಒಂದು ತಾಪ ಕೂಡ ನಮಗೆ ಬರಬಾರ್ದು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಮತ್ತು ಮೂರನೇದು ಆದಿದೈವಿಕ ತಾಪ. ಆದಿದೈವಿಕ ತಾಪ ಅಂತಂದರೆ ಇಲ್ಲಿ ಗುರು ಶಿಷ್ಯ ಅವರಿಬ್ಬರ ಕಂಟ್ರೋಲ್ನಲ್ಲಿ ಇಲ್ಲದೆ ಇರುವಂತಹದ್ದು. ಅಂತಂದರೆ ಎ ತಾಪ ಕಮ್ಸ್ ಫ್ರಮ್ ಎನ್ ಅನ್ನೋನ್ ಸೋರ್ಸ್. ಗುರುಗೂ ಗೊತ್ತಿಲ್ಲ, ಶಿಷ್ಯನಿಗೂ ಗೊತ್ತಿಲ್ಲ. ಅಂತಹ ತೊಂದರೆಗಳು ಆಗೋ ಚಾನ್ಸಸ್ಸು ಇರುತ್ತೆ. ಫಾರ್ ಎಕ್ಸಾಂಪಲ್, ಅವರು ಕೂತು ಸ್ಟಡಿ ಮಾಡ್ತಾ ಇರುವಂತಹ ಆ ಜಾಗದಲ್ಲಿ ಒಮ್ಮೆಲೆ ದೊಡ್ಡ ಮಳೆಯಾಗಿ ಪ್ರವಾಹ ಆಗಬಹುದು, ಭೂಕಂಪ ಆಗಬಹುದು, ಭೂಕುಸಿತ ಆಗಬಹುದು. ಈ ರೀತಿ ಏನೋ ಒಂದು ನ್ಯಾಚುರಲ್ ಅವ್ರಿಗೆ ಗೊತ್ತೇ ಆಗೋದಿಲ್ಲ, ಯಾವ ರೀತಿ ಬೇಕಾದರೂ ತೊಂದರೆ ಆಗಬಹುದು. ಸೊ ತೊಂದರೆ ಫ್ರಮ್ ದಿ ಅನ್ನೋನ್ ಸೋರ್ಸ್, ಅದು ಕೂಡ ಈ ಒಂದು ಸಮಯದಲ್ಲಿ ನಮ್ಮಿಬ್ಬರಿಗೂ ತೊಂದರೆ ಆಗುತ್ತೆ. ಆದ್ದರಿಂದ ಹೇ ಭಗವಂತ ಸಹನಾವವತು, ನಮ್ಮಿಬ್ಬರನ್ನ ಈ ಮೂರು ರೀತಿಯ ತೊಂದರೆಗಳಿಂದ ರಕ್ಷಿಸು, ನಮ್ಮ ಕಲಿಕೆಗೆ ನೀನು ಅನುಗ್ರಹ ಮಾಡು. ಮತ್ತು ಸಹನೌ ಭುನಕ್ತು. ಎಗೈನ್ ಸಹ ಅಂತಂದರೆ ಟುಗೆದರ್. ಭುನಕ್ತು ಅಂತಂದರೆ ಒಂದು ರೀತಿ ಎಂಜಾಯ್ಮೆಂಟ್, ಭೋಗಿಸುವಂತಹದ್ದು. ನಾವಿಬ್ಬರೂ ಇದನ್ನು ಅನುಭವಿಸ್ಬೇಕು. ಗುರು ಮತ್ತು ಶಿಷ್ಯ ಇಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸಹನೌ ಭುನಕ್ತು. ಈ ಸಂದರ್ಭದಲ್ಲಿ ಏನು ಈ ಒಂದು ಆತ್ಮವಿದ್ಯೆ ಎನ್ನುವಂತಹದ್ದು ಗುರುವಿನಿಂದ ಹರಿದು ಬರ್ತಾ ಇದೆ, ಅದನ್ನು ನಾನು ಹಾಗೆ ಭದ್ರವಾಗಿ ನಾನು ತಗೋತಾ ಇದ್ದೀನಿ. ಆ ಜ್ಞಾನವನ್ನು ಕೊಡ್ತಾ ಇರುವಂತಹ ಗುರು, ಸ್ವೀಕಾರ ಮಾಡ್ತಾ ಇರುವಂತಹ ನಾನು, ಈ ಜ್ಞಾನ ಕೊಟ್ಟ ನಂತರ ಮತ್ತು ನನ್ನನ್ನು ಸೇರಿದ ನಂತರ ಬೋತ್ ಫಾರ್ ಮೀ ಅಂಡ್ ಫಾರ್ ಗುರು ಅದು ತುಂಬ ಆನಂದದಾಯಕವಾಗಿರಲಿ ಅಂತಂದರೆ, ಬಹಳ ನಮ್ಮಿಬ್ಬರ ಮನಸ್ಥಿತಿಯನ್ನು ಪ್ರಸನ್ನಗೊಳಿಸುವಂಥ ಈ ಒಂದು ಜ್ಞಾನ ಸಿಕ್ಕಿದ ನಂತರ ಮತ್ತು ಕೊಟ್ಟ ನಂತರ, ಈ ಜ್ಞಾನ ಕೊಟ್ಟ ನಂತರ ಗುರು ಕೂಡ ಪ್ರಸನ್ನನಾಗಬೇಕು, ಸ್ವೀಕರಿಸಿದ ನಂತರ ನಾನು ಕೂಡ ಪ್ರಸನ್ನನಾಗಬೇಕು. ಇದರಿಂದ ನಮ್ಮಿಬ್ಬರಿಗೂ ಕೂಡ ಆನಂದ ಉಂಟಾಗಬೇಕು. ಅದರಿಂದ ಈ ಕಲಿಸುವುದು ಮತ್ತು ಕಲಿಯುವುದು ಈ ಪ್ರೋಸೆಸ್ಸು ನಮಗೆ ಹೆಚ್ಚು ಆನಂದವನ್ನು ಉಂಟು ಮಾಡಲಿ. ಸೊ ದಿಸ್ ಅನುಭವ, ಈ ಅನುಭವ ನಮ್ಮಿಬ್ಬರಿಗೂ ತುಂಬ ಆನಂದದಾಯಕವಾಗಿರಲಿ. ದಟ್ ಈಸ್ ಕಾಲ್ಡ್ ಭುನುಕ್ತು. ಮತ್ತು ಈ ಒಂದು ಶಾಂತಿ ಮಂತ್ರದಲ್ಲಿ ಇಂತಹ ಒಂದು ಐಡಿಯಾ ಬಿಹೈಂಡ್ ದಿಸ್ ಪ್ರೇಯರ್ ಈಸ್ ವೆರಿ ವಂಡರ್ಫುಲ್.
ಇದು ನಮ್ಮ ಕೇವಲ ಸನಾತನ ಧರ್ಮದಲ್ಲಿ ಇಂತಹ ಒಂದು ಶಾಂತಿ ಮಂತ್ರ ಸಿಗುತ್ತೆ. ಬೇರೆ ಎಲ್ಲೂ ಈ ರೀತಿಯ ಒಂದು ಥಿಂಕಿಂಗ್ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ಅವರಿಬ್ಬರ ಪ್ರಾರ್ಥನೆಯಲ್ಲಿ ಟು ದ ಕೋರ್ ವಿ ಕ್ಯಾನ್ ಸಿ ದ ನಿಸ್ವಾರ್ಥದ ಪ್ರಾರ್ಥನೆ. ಯಾಕೆ ಅಂತಂದರೆ ಗುರು ಪ್ರಾರ್ಥನೆ ಏನು ಅಂತಂದರೆ ಶಿಷ್ಯನಿಗಾಗಿ ಪ್ರಾರ್ಥನೆ ಮಾಡ್ತಾನೆ. ಸಹನವು ಬುನುಕ್ತು ಅಂತ ಗುರು ಪ್ರಾರ್ಥನೆ ಮಾಡಿದಾಗ ಅವನ ಆ್ಯಟಿಟ್ಯೂಡು, ಅವನ ಮೈಂಡ್ ಸೆಟ್ ಹೇಗಿರುತ್ತೆ ಅಂತಂದರೆ, ನನಗೆ ನನ್ನ ಗುರು ಈ ಜ್ಞಾನವನ್ನು ಕೊಟ್ಟಿದ್ದಾರೆ, ನನ್ನ ಶಿಷ್ಯ ಬಂದಿದ್ದಾನೆ ಈಗ ಈ ಜ್ಞಾನ ತಗೋಬೇಕು ಅಂತ, ನಾನೀಗ ಈ ಜ್ಞಾನವನ್ನು ಹರಿಸ್ತಾ ಇದ್ದೀನಿ, ಅದು ಹೋಗಿ ಅವನಿಗೆ ಹೇಗಾದರೂ ಆಗಲಿ ತಲುಪಲಿ, ಅವನಿಗೆ ಹೋಗಲೇಬೇಕು, ಇದು ಅವನು ತಲುಪಬೇಕಿದು, ನನ್ನ ಗುರು ನನಗೆ ಇದೇ ಥರನೇ ಕೊಟ್ಟಿದ್ದಾನೆ. ಆದ್ದರಿಂದ ಅಷ್ಟೊಂದು ನಿಸ್ವಾರ್ಥ. ಮತ್ತು ಶಿಷ್ಯ ಕೂಡ ಅಷ್ಟೇ, ಜ್ಞಾನವನ್ನು ಗುರು ಕೊಡ್ತಾ ಇದ್ದೀನಿ, ನಾನು ಸ್ವೀಕರಿಸ್ತಾ ಇದ್ದೀನಿ, ಜ್ಞಾನ ಬಂತು ಅಂತ ಹೇಳಿ ನನಗೆ ಅಹಂಕಾರ ಬರಬಾರ್ದು. ಈ ಜ್ಞಾನವನ್ನು ಗುರು ನನಗೆ ಹೇಗೆ ಕೊಟ್ಟ ಆ ರೀತಿ ನಾನು ಮತ್ತೆ ಇದನ್ನು ಬೇಕಾದ ಮತ್ತೊಬ್ಬ ಶಿಷ್ಯನಿಗೆ ಇದು ನನ್ನಿಂದ ಹೋಗಬೇಕಿದು. ಆದ್ದರಿಂದ ಜ್ಞಾನ ಗಟ್ಟಿಯಾಗಿ ನನ್ನಲ್ಲಿ ಉಳೀಲಿ. ಸೊ ಇಲ್ಲೂ ಕೂಡ ಶಿಷ್ಯ ಗುರುವಿನಿಂದ ಬಂದಂತಹ ಆ ಜ್ಞಾನ ನನ್ನಲ್ಲೇ ಇರುತ್ತೆ, ಇದು ನನಗೆ ಅಂತ ಅವನು ತಿಳ್ಕೊಂಡೇ ಇಲ್ಲ. ಅಲ್ಲೂ ಕೂಡ ನಿಸ್ವಾರ್ಥ, ಮುಂದೆ ಇದು ನನ್ನಿಂದ ಮತ್ತೊಬ್ಬ ಶಿಷ್ಯನಿಗೆ ಹೋಗುತ್ತೆ. ಸೊ ಗುರುವಿನ ಪ್ರಾರ್ಥನೆ ಈಸ್ ನಿಸ್ವಾರ್ಥ, ಶಿಷ್ಯನ ಪ್ರಾರ್ಥನೆ ಈಸ್ ಆಲ್ಸೋ ನಿಸ್ವಾರ್ಥ. ಸೊ ಇಟ್ಸ್ ಅ ವಂಡರ್ಫುಲ್ ಕಾನ್ಸೆಪ್ಟು ಇಂತಹ ಒಂದು ಪ್ರಾರ್ಥನೆ. ದಿಸ್ ಈಸ್ ಸಹನೌ ಭುನಕ್ತು. ಮತ್ತು ಈ ಒಂದು ಆನಂದ ಭುನಕ್ತು ಅಂತಂದರೆ ಬರೀ ನಿಸ್ವಾರ್ಥದ ಪ್ರಾರ್ಥನೆ ಅಲ್ಲ, ಇದು ಈ ಒಂದು ಅನುಭವ ಬಹಳ ಆನಂದದಾಯಕವಾಗಿರಬೇಕು. ಫಸ್ಟ್ ಆಫ್ ಆಲ್ ಆತ್ಮವಿದ್ಯೆ ಅಂತಂದ್ರೇ ದ ವೆರಿ ಸ್ವರೂಪ ಆಫ್ ಆತ್ಮವಿದ್ಯೆ ಈಸ್ ಆನಂದ. ಆತ್ಮವಿದ್ಯೆಯ ಸ್ವರೂಪವೇ ಆನಂದ. ಆದರೂ ಕೂಡ ಆ ಆನಂದದ ಅನುಭವ ನಮ್ಮಲ್ಲಿ ಉಂಟಾಗಲಿ. ನಾವಿಬ್ಬರೂ ಬೋತ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್, ವಿ ಸಿಟ್ ಟುಗೆದರ್ ಆ್ಯಂಡ್ ವಿ ಆರ್ ಡೂಯಿಂಗ್ ದಿಸ್ ಪ್ರೇಯರ್ ಅಂತ ಅವರಿಬ್ಬರು ಕೂಡ ಒಟ್ಟಿಗೆ ಈ ಒಂದು ಪ್ರೇಯರ್ನ ಮಾಡ್ತಾ ಇದ್ದಾರೆ. ಸಹವೀರ್ಯಂ ಕರವಾವಹೈ. ಸೊ ನಾವೆಲ್ಲರೂ ಕರವಾವಹೈ, ಯಾವುದೋ ಒಂದನ್ನು ಸಂಗ್ರಹ ಮಾಡೋಣ, ಎಲ್ಲವನ್ನ ಸಂಗ್ರಹಿಸಿ ಒಂದು ಮಾಡೋಣ. ಅದನ್ನು ವಾಟ್ ಈಸ್ ದಟ್ಸ್ ಒಂದು ಮಾಡುವಂತಹದ್ದು ಏನಿದೆ ಇಲ್ಲಿ ಅಂತಂದರೆ ದಟ್ ಈಸ್ ಕಾಲ್ಡ್ ವೀರ್ಯಂ. ವೀರ್ಯಂ ಅಂತಂದರೆ ಈ ಸಂದರ್ಭದಲ್ಲಿ ಇದನ್ನು ಎಫರ್ಟ್ಸ್, ಶ್ರಮ, ಈ ರೀತಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಓಂ ಹೇ ಭಗವಂತ, ಟುಗೆದರ್ ನಾವಿಬ್ಬರು ಒಟ್ಟಿಗೆ ಸೇರಿ ಇಲ್ಲಿ ಈ ಒಂದು ಎಫರ್ಟ್ಸ್ ಹಾಕ್ತಾ ಇದ್ದೀವಿ. ಯಾವ ಎಫರ್ಟ್ಸ್ ಹಾಕ್ತಾ ಇದ್ದಾರೆ ಅವರಿಬ್ಬರು? ಇಲ್ಲಿ ಬಂದಿರೋದು ಆತ್ಮಜ್ಞಾನದ ವಿಚಾರಕ್ಕಾಗಿ. ಆದರೆ ಸಹವೀರ್ಯಂ ಅಂತ ಹೇಳಿದಾಗ ಸಹವೀರ್ಯಂ ಕರವಾವಹೈ, ನಾವಿಬ್ಬರೂ ಕೂಡಿ ಒಟ್ಟಿಗೆ ಇಲ್ಲಿ ಶ್ರಮವನ್ನು ಹಾಕ್ತಾ ಇದ್ದೀವಿ. ವಿ ಪುಟ್ ಫೋರ್ ದಿ ಎಫರ್ಟ್ಸ್ ಟುಗೆದರ್. ಯಾವ ಎಫರ್ಟ್ಸ್ ಹಾಕ್ತಾ ಇದ್ದಾರೆ, ಯಾವ ಶ್ರಮ ಅದು ಅಂತಂದರೆ, ಏನೋ ಒಂದು ಉತ್ತಮವಾದದನ್ನು ಗಳಿಸಬೇಕು ಅನ್ನುವಂತಹದ್ದು ಶಿಷ್ಯನ ಅಭಿಲಾಷೆ, ಉತ್ತಮವಾದದನ್ನು ಶಿಷ್ಯನಿಗೆ ಕೊಡಬೇಕು ಅನ್ನುವಂತಹದ್ದು ಗುರುವಿನ ಅಭಿಲಾಷೆ. ಸೊ ಒಬ್ಬ ಗುರು ಇಲ್ಲಿ ಯಾವ ರೀತಿಯಲ್ಲಿ ಎಫರ್ಟ್ ಹಾಕ್ತಾನೆ, ಗುರುವಿನ ಎಫರ್ಟ್ ಯಾವುದು? ಅವನು ಬರ್ತಾನೆ, ಪಾಠ ಮಾಡ್ತಾನೆ, ಅಲ್ಲಿ ಎಫರ್ಟ್ ಯಾವುದು? ಹಾಗಾದರೆ ಶ್ರಮ ಯಾವುದು? ತನಗೆ ಗೊತ್ತಿರೋ ವಿದ್ಯೆಯನ್ನು ನಿಸ್ವಾರ್ಥದಿಂದ ಶಿಷ್ಯನಿಗೆ ಕೊಡಬೇಕು ಅನ್ನುವಂತಹದ್ದು ತೀರ್ಮಾನ ಆಗಿದೆ. ಅದನ್ನು ಮಾಡಬೇಕಾದ್ರೆ ಎಫರ್ಟ್ ಯಾಕೆ ಬೇಕು? ತನ್ನಲ್ಲಿರುವಂತಹ ಜ್ಞಾನವನ್ನು ಶಿಷ್ಯನಿಗೆ ಕೊಡಬೇಕಾದ್ರೆ ಅವನು ಕೂಡ, ಒಬ್ಬ ಗುರು ಕೂಡ ಶ್ರಮವನ್ನು ಹಾಕ್ತಾನೆ ಅಂತಂದರೆ ಅದು ಹೇಗೆ ಅಂತಂದರೆ, ಹೇಗಾದರೂ ಮಾಡಿ ನನ್ನಲ್ಲಿರುವಂತಹ ಈ ಜ್ಞಾನ ಶಿಷ್ಯನನ್ನು ತಲುಪಬೇಕು. ಯಾಕೆ ಅಂತಂದರೆ ಶಿಷ್ಯ ಅಂತ ಹೇಳಿದಾಗ ನನಗೆ ಆಗಿರೋ ಅಷ್ಟು ಅನುಭವ ಶಿಷ್ಯನಿಗೆ ಆಗಿಲ್ಲ. ಅವನ ಲೆವೆಲ್ ಕಡಿಮೆ, ನನ್ನ ಲೆವೆಲ್ ಜಾಸ್ತಿ. ನನಗೆ ಅನೇಕ ಟೀಚರ್ಗಳಿಂದ ಈಗಾಗಲೇ ಪಾಠ ಆಗಿದೆ, ನಾನು ಸಾಕಷ್ಟು ಅನುಭವವನ್ನು ಗಳಿಸಿದ್ದೀನಿ. ಸೊ ನಂದು ಹೈಯರ್ ಪ್ಲಾಟ್ಫಾರ್ಮ್. ಬೇರೆ ಪಾಪ ಶಿಷ್ಯ ಈಗಷ್ಟೇ ಇಲ್ಲಿಗೆ ಬಂದಿದ್ದಾನೆ, ಅಂಬೆಗಾಲಿಡ್ತಾ ಬಂದಿದ್ದಾನೆ. ಅವನಿಗೆ ನಾನು ಕೂತ್ಕೊಂಡು ಹೇಳ್ಕೊಡ್ಬೇಕು ಅಂತಂದರೆ ಬಹಳ ಕಷ್ಟ ಆಗ್ಬೋದು. ಪಾಪ ಅವನ ತಿಳುವಳಿಕೆ, ಸಾಮರ್ಥ್ಯ ನನಗಿಂತ ಕಡಿಮೆ ಇರುತ್ತೆ. ಆದ್ದರಿಂದ ಅವನ ಲೆವೆಲ್ಗೆ ನಾನು ಇಳಿಬೇಕು, ಶಿಷ್ಯನ ಲೆವೆಲ್ಗೆ ನಾನು ಇಳಿಬೇಕು. ಸೊ ಇಳಿಯೋದಕ್ಕೆ
ಅವನು ತನ್ನ ಮನಸ್ಥಿತಿಯನ್ನು ತಗೊಂಡು ಅಲ್ಲಿಗೆ ಬರ್ತಾನಲ್ಲ, ಶಿಷ್ಯನಿಗೆ ಅರ್ಥವಾಗುವಂತಹ ಶಿಷ್ಯನ ಮೆಂಟಲ್ ಆ ಮೈಂಡ್ ಲೆವೆಲ್ ಆ ರಿಸೀವಿಂಗ್ದು ಎಷ್ಟಿದೆ ಶಿಷ್ಯಂದು, ಆ ಲೆವೆಲ್ಗೆ ಶಿಷ್ಯಂದು ಗುರುದು ಹೈಯೆಸ್ಟು. ಕೊಟ್ಟ ತಕ್ಷಣ ಹೋಗಿ ಗುರಿ ಮುಟ್ಟುವಂಥದ್ದು, ಬಾಣ ಬಿಟ್ಟಂಗೆ ಅವನು ಜ್ಞಾನವನ್ನು ಕಳಿಸ್ಬಹುದು. ಆದರೆ ಶಿಷ್ಯ ಈಸ್ ನಾಟ್ ಪ್ರಿಪೇರ್ಡ್, ಈಸ್ ಅನುಭವ ಕಡಿಮೆ, ಅವನ ಸಾಮರ್ಥ್ಯ ಕಡಿಮೆ. ಅವಾಗ ಏನು ಮಾಡ್ತಾನೆ ಗುರು, ತನ್ನ ಫೋರ್ಸ್ ಕಡಿಮೆ ಮಾಡ್ಕೋಬೇಕು. ಹೀ ಕಮ್ಸ್ ಡೌನ್, ಹೀ ಸ್ಟೆಪ್ಸ್ ಡೌನ್. ಸೊ ಆ ಸ್ಟೆಪ್ಸ್ ಡೌನ್ಗೆ ಹೀ ಪುಟ್ಸ್ ಫಾರ್ ದಿ ಎಫರ್ಟ್ಸ್. ಇದು ಗುರುವಿನ ಎಫರ್ಟ್. ವಾಟ್ ಈಸ್ ದಿ ಶಿಷ್ಯನ ಎಫರ್ಟ್ ಏನು ಹಾಗಾದರೆ? ಶಿಷ್ಯ ಯಾವ ರೀತಿ ಎಫರ್ಟ್ ಹಾಕ್ತಾನೆ? ಶಿಷ್ಯನಿಗೆ ಗೊತ್ತು, ನನ್ನ ಗುರು ನನಗೋಸ್ಕರ ಜ್ಞಾನ ಕೊಡಬೇಕು ಅಂತ ಪಾಪ ಇಲ್ಲಿಗೆ ಬಂದಿದ್ದಾನೆ, ಬಹಳ ಕಷ್ಟಪಟ್ಟು ನಾನು ಕೂಡ ಇಲ್ಲಿ ಬಂದಿದ್ದೀನಿ. ಆದರೆ ಗುರು ಹೇಳಿಕೊಟ್ಟಿದ್ದು ವೇಸ್ಟ್ ಆಗಬಾರ್ದು. ಪಾಪ ನನಗೋಸ್ಕರ ಮನೆ ಮಠ ಎಲ್ಲ ಬಿಟ್ಟು ಬಂದಿದ್ದಾನೆ ಗುರು, ಎಷ್ಟು ನಿಸ್ವಾರ್ಥ ಸೇವೆಯಿಂದ ಬಂದಿದ್ದಾನೆ ಗುರು, ಇಲ್ಲಿ ನನಗೋಸ್ಕರ ಬಂದಿದ್ದಾನೆ. ಆ ಗುರು ಹೇಳ್ಕೊಡ್ತೀನಿ ಅಂತಂದಾಗ ನಾನು ಪ್ರಯತ್ನ ಮಾಡಿ ಸ್ವಲ್ಪ ಈಗಿನ ಮಟ್ಟಕ್ಕಿಂತ ಸ್ವಲ್ಪ ಮೇಲ್ಮಟ್ಟಕ್ಕೆ ನಾನು ಏರಬೇಕು. ಸೊ ಶಿಷ್ಯ ತನ್ನ ಒರಿಜಿನಲ್ ಮಟ್ಟದಿಂದ ಮೇಲ್ಮಟ್ಟಕ್ಕೆ ಏರೋದಕ್ಕೆ ಪ್ರಯತ್ನ ಮಾಡ್ತಾನೆ. ಗುರು ತನ್ನ ಮೇಲ್ಮಟ್ಟದಿಂದ 2 ಸ್ಟೆಪ್ ಕೆಳಗಿನ ಮಟ್ಟಕ್ಕೆ ಬರ್ತಾನೆ. ಅವರಿಬ್ಬರು ಎಲ್ಲಿ ಬಂದು ಮೀಟ್ ಆಗ್ತಾರೆ, ಆ ಮೀಟಿಂಗ್ ಪಾಯಿಂಟ್ ಈಸ್ ಕಾಲ್ಡ್ ದಿ ಎಫರ್ಟ್ಸ್. ಸೊ ಇಲ್ಲಿ ಅವ್ರು ಪ್ರಾರ್ಥನೆ ಮಾಡ್ತಾರೆ, ಸಹವೀರ್ಯಂ ಕರವಾವಹೈ, ಹೇ ಪರಮಾತ್ಮ, ನಾವಿಬ್ಬರು ಆ ಒಂದು ಕಾಮನ್ ಪ್ಲಾಟ್ಫಾರ್ಮ್ಗೆ ಬರ್ತೀವಲ್ಲ, ಅಲ್ಲಿಗೆ ಬರೋದಕ್ಕೆ ಶಿಷ್ಯನಾಗಿ ನಾನು ಯಾವ ಎಫರ್ಟ್ಸ್ ಹಾಕ್ತೀನಿ, ಗುರುವಾಗಿ ಅವನು ಯಾವ ಎಫರ್ಟ್ಸ್ ಹಾಕ್ತಾನೆ, ಅದು ಸಫಲವಾಗಲಿ, ಆ ಎಫರ್ಟ್ಸು ಸಫಲವಾಗಲಿ. ಅವರಿಬ್ಬರು ಪ್ರಾರ್ಥನೆ ಆ ರೀತಿ ಇರುತ್ತೆ. ಅದರಿಂದ ಈ ಒಂದು ಅಂಡರ್ಸ್ಟ್ಯಾಂಡಿಂಗು, ಈ ಒಂದು ಅನುಭವ, ಇದೆಲ್ಲ ಅಷ್ಟು ಆ ಒಂದು ಸೀರಿಯಸ್ನೆಸ್ ಬರಲಿ ಅಂತ ಹೇಳಿ ಈ ರೀತಿಯ ಒಂದು ಶಾಂತಿ ಮಂತ್ರ ಇಲ್ಲಿ ಈ ಸಂದರ್ಭದಲ್ಲಿ ಇಂತಹ ಒಂದು ಅರ್ಥವನ್ನು ಕೊಡುತ್ತೆ. ಮತ್ತು ಇಲ್ಲಿ ಎಫರ್ಟ್ ಅಂತ ಹೇಳಿದಾಗ ಆ ಎಫರ್ಟ್ನ ಕೊಡಬೇಕಾದ್ರೆ ಮತ್ತು ಆ ಎಫರ್ಟ್ನ ಅನುಭವಿಸಬೇಕಾದ್ರೆ ಅದೊಂದು ರೀತಿಯ ಮನಸ್ಸಿನ ಆನಂದದಾಯಕ ಸ್ಥಿತಿ. ಯಾಕೆಂತಂದರೆ ನಾವು ಯಾವುದೇ ಒಂದನ್ನು ಗಳಿಸಬೇಕು ಅಂತಂದಾಗ ಗಳಿಸಿದ ನಂತರದಲ್ಲಿ ಅದು ಒಂದು ಆನಂದವನ್ನು ನಮಗೆ ಕೊಡುತ್ತೆ. ನಾನು ಐ ಗೇನ್ಡ್ ದಿಸ್ ಅಂತ ಹೇಳಿ ನಾನು ಒಂದು ಸುಖವನ್ನು ಅನುಭವಿಸ್ತೀನಿ. ಟು ಗೇನ್ ದಿಸ್ ನಾನು ಏನು ಎಫರ್ಟ್ಸ್ ಹಾಕಿರ್ತೀನಿ, ದಟ್ ಈಸ್ ಕಾಲ್ಡ್ ಶ್ರಮ. ಸೊ ಅಲ್ಲಿ ಆ ಒಂದು ಆನಂದವನ್ನು ಅನುಭವಿಸಬೇಕು ಅಂತಂದರೆ ಇಂತಹ ಒಂದು ಶ್ರಮದ ಅಗತ್ಯ ಇದೆ. ಆ ಒಂದು ಶ್ರಮ ಲೆಟ್ ಇಟ್ ನಾಟ್ ಗೋ ವೇಸ್ಟ್, ಅದು ವ್ಯರ್ಥವಾಗಬಾರ್ದು ಅಂತ ಹೇಳಿ ಗುರು ಶಿಷ್ಯ ಒಟ್ಟಿಗೆ ಕುಳಿತು ಪ್ರಾರ್ಥನೆಯನ್ನು ಮಾಡ್ತಾರೆ. ತೇಜಸ್ವಿನಾವದೀತಮಸ್ತು ಅದೀತಂ ಅಸ್ತು ಅದೀತಂ. ಸೊ ಇಲ್ಲಿವರೆಗೆ ನಾನು ಏನೆಲ್ಲವನ್ನ ಗುರುವಿನಿಂದ ಕಲಿತೆ, ಗುರು ಏನೇನು ಹೇಳ್ಕೊಟ್ಟಿದ್ದಾನೆ ಅದೆಲ್ಲ ಈಗ ನನಗೆ ಸಿಕ್ಕಿದೆ. ನಾನು ಏನು ಕಲ್ತಿದ್ದೀನಿ ಅದು ತೇಜಸ್ವಿನವು, ಆ ಒಂದು ಜ್ಞಾನ. ಲೆಟ್ ದಟ್ ನಾಲೆಡ್ಜ್ ಬಿ ಬ್ರೈಟ್ ಆ್ಯಂಡ್ ಬ್ರಿಲಿಯಂಟ್. ಗುರು ಕಲಿಸಿದಂತಹ ಆ ಜ್ಞಾನ, ಗುರುವಿನಿಂದ ನಾನು ಏನು ಕಲ್ತ್ಕೊಂಡೆ ಅದು ಪ್ರಜ್ವಲಿಸಬೇಕು, ಅದು ಬೆಳಕು, ಬೇರೆ ಎಲ್ರಿಗೂ ಅದು ದಾರಿ ದೀಪ ಆಗಬೇಕು. ನಾನು ಕಲ್ತಿದ್ದೀನಿ ಅಂತ ಅಂದ್ಬಿಟ್ಟು ಅದು ನನ್ನಲ್ಲೇ ಇದ್ದರೆ ದಟ್ ಈಸ್ ಅಗೇನ್ ಕತ್ಲೆ, ಅದು ಕಾಣೋದೇ ಇಲ್ಲ. ಸೊ ನಾನು ಏನು ಕಲ್ತಿದ್ದೀನಿ ಅದು ತೇಜಸ್ವಿ, ಅದು ಬೆಳಕಾಗಬೇಕು, ಬೆಳಕು ಪ್ರಜ್ವಲಿಸಬೇಕು, ಎಲ್ರಿಗೂ ಸಿಗೋ ಹಾಗಾಗಬೇಕು, ಎಲ್ಲರಿಗೂ ಅದು ದಾರಿ ದೀಪ ಆಗಬೇಕು. ಸೊ ಲೆಟ್ ದಟ್ ನಾಲೆಡ್ಜ್ ಬಿ ಬ್ರೈಟ್ ಆ್ಯಂಡ್ ಬ್ರಿಲಿಯಂಟ್. ಅಂತಹ ಜ್ಞಾನ ನಾನು ಏನು ಗುರುವಿನಿಂದ ಗಳಿಸಿದ್ದೀನಿ ಅದು ಹೆಚ್ಚು ಪ್ರಕಾಶಿಸಲಿ, ಹೆಚ್ಚು ಪ್ರಜ್ವಲಿಸಲಿ. ಸೊ ನನ್ನ ಅರಿವಿಗೆ, ನನ್ನ ತಿಳುವಳಿಕೆಗೆ ಬಂದಂತಹ ಈ ಒಂದು ವಿಷಯ ಹೆಚ್ಚು ಬೆಳಕನ್ನು ಹೊರ ಹಾಕಬೇಕು, ಬೆಳಗುವಂತಿರಬೇಕು, ಹೆಚ್ಚು ಪ್ರಕಾಶಿಸಬೇಕು. ಸೊ ಅದು ಯಾವ್ಯಾವ ಹಂತದಲ್ಲಿ ಅದು ಬೆಳಗತ್ತೆ ಅಂತಂದರೆ ಇದರರ್ಥ ನಮಗೆ ಹೆಚ್ಚು ಪ್ರಕಾಶಮಾನವಾಗಿರಬೇಕು ಅಂತಂದರೆ ನಾವು ಅದನ್ನು ಹೇಗೆ ರಕ್ಷಿಸಬೇಕು, ಅದು ಹೇಗೆ ಉಪಯುಕ್ತವಾಗಬೇಕು. ನಾನು ಗುರುವಿನಿಂದ ಕಲ್ತಿರುವಂತಹದ್ದು ಎಲ್ಲರಿಗೂ ಸಿಗಬೇಕು, ಅದು ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡುವಂತೆ ಆ ಜ್ಞಾನ ನನ್ನಲ್ಲಿ
ಗಟ್ಟಿಯಾಗಿ ಇದ್ದು ಬೆಳಗಬೇಕದು. ಅದಕ್ಕೇನು ಮಾಡಬೇಕು ಅಂತಂದರೆ, ಮೊದಲಿಗೆ ವಿ ಹ್ಯಾವ್ ಟು ಅಪ್ರೋಚ್ ದಟ್ ನಾಲೆಡ್ಜ್. ಆ ಒಂದು ಜ್ಞಾನವನ್ನು ನಾನು ಕಲಿಯಕ್ಕೆ ಹೋಗ್ತಿದ್ದೀನಿ ಅಂತ ಅಂದಾಗಲೇ, ಆ ಪ್ರಾರಂಭದ ಹಂತದಲ್ಲೇ ನನ್ನಲ್ಲಿ ಒಂದು ನಯ, ವಿನಯ, ಶ್ರದ್ಧೆ, ನಂಬಿಕೆ ಇವೆಲ್ಲ ಇರಬೇಕು. ಆ ಒಂದು ಆತ್ಮವಿದ್ಯೆಯನ್ನು ನಾನು ಕಲಿಯಕ್ಕೆ ಹೋಗ್ತಾ ಇದ್ದೀನಿ ಅಂತಂದಾಗ ಅಷ್ಟು ಭಕ್ತಿ, ನಂಬಿಕೆಯಿಂದ ಅಲ್ಲಿಗೆ ಹೋಗಬೇಕು. ನಾವು ದೇವರು ಅಂತಂದರೆ ಹೇಳಿ ಆ ದೇವ್ರನ್ನ ಹೇಗೆ ನಂಬ್ತೀವಿ, ಈ ಒಂದು ಆತ್ಮವಿಚಾರ ಕೂಡ ಅದಕ್ಕಿಂತ ಬೇರೆ ಇಲ್ಲ. ದೇವ್ರನ್ನ ನಾನು ನಂಬ್ತೀನಿ ಅನ್ನುವಂತಹದ್ದು ಹೇಗೆ ನನ್ನಲ್ಲಿ ಬಹಳ ಸಹಜವಾಗಿ ನನ್ನಿಂದ ಈಚೆ ಬರುತ್ತೆ, ಆ ರೀತಿಯಲ್ಲಿ ಆತ್ಮವಿಚಾರವನ್ನು ಕಲಿಯೋದಕ್ಕೆ ನಾನು ಗುರುವಿನ ಬಳಿ ಹೋಗ್ತಾ ಇದ್ದೀನಿ ಅಂದಾಗ ಕೂಡ ಆ ಆತ್ಮವಿಚಾರದಲ್ಲಿ ಮತ್ತು ಗುರುವಿನ ಬಗ್ಗೆ ನನ್ನಲ್ಲಿ ಆ ರೀತಿಯ ಭಕ್ತಿ, ಶ್ರದ್ಧೆ ಇವೆಲ್ಲ ಇರಬೇಕು. ಮತ್ತು ಅಷ್ಟಿದ್ರೆ ಸಾಲದು, ನನ್ನಲ್ಲಿ ಕೂಡ ಆತ್ಮವಿಶ್ವಾಸ ಇರಬೇಕು. ನಾನು ಇದನ್ನು ಕಲಿತೀನಿ. ಐ ಆಮ್ ಗೋಯಿಂಗ್ ಟು ಗೇನ್ ದಿಸ್ ನಾಲೆಡ್ಜ್. ವಿತೌಟ್ ದಿಸ್ ನಾಲೆಡ್ಜ್ ಐ ವಿಲ್ ನಾಟ್ ಕಮ್ ಬ್ಯಾಕ್. ನಾನು ಹೋಗ್ತಾ ಇರೋದು ಅಂತಹ ಗುರುವಿನ ಬಗ್ಗೆ. ಅವನು ನನಗೆ ಹೇಳ್ಕೊಡ್ತಾನೆ, ನಾನು ಕಲಿತೀನಿ, ಕಲಿಯುವಂತಹ ವಿಶ್ವಾಸ ನನ್ನಲ್ಲಿದೆ. ಈ ರೀತಿ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ನಯ, ವಿನಯ, ಶ್ರದ್ಧೆ, ಭಕ್ತಿಯಿಂದ ವಿ ಹ್ಯಾವ್ ಟು ಅಪ್ರೋಚ್ ದಟ್ ನಾಲೆಡ್ಜ್. ಮತ್ತು ಜ್ಞಾನ ಸಿಗುವ ಸಮಯದಲ್ಲಿ ಸಂಪೂರ್ಣವಾಗಿ ಅದನ್ನು ಆಲಿಸಬೇಕು. ಅಂತಂದರೆ ಜ್ಞಾನ ಅನ್ನುವಂತಹದ್ದು ಸಾಮಾನ್ಯವಾಗಿ ವೆನ್ ವಿ ಗುರುಕುಲ ಪದ್ಧತಿ ಆಫ್ ಟೀಚಿಂಗ್ ಅನ್ನುವಂತಹದ್ದನ್ನು ನಮ್ಮ ಮನಸ್ಸಿಗೆ ತಂದುಕೊಂಡ್ರೆ, ಹಿಂದಿನ ಕಾಲದಲ್ಲಿ ಗುರುಕುಲ ಅಥವಾ ಗುರುಗಳ ಆಶ್ರಮಕ್ಕೆ ಹೋಗಿ ಒಂದು ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇದ್ದಂತಹ ಪರಿಸ್ಥಿತಿ. ಈಗಿನಂತೆ ಸ್ಲೇಟು ಬಳಪ ಎಲ್ಲ ನಮ್ಮ ಪೀರಿಯಡಲ್ಲಿತ್ತು. ಈಗ ಡೈರೆಕ್ಟು ಕಂಪ್ಯೂಟರು ಇದು ಈ ಥರ ಎಲ್ಲ ಇದೆ, ಎಲ್ಲ ಬರವಣಿಗೆ ಎಲ್ಲ ಇತ್ತು. ಆಗಿನ ಕಾಲದಲ್ಲಿ ಇದ್ಯಾವುದೂ ಇರಲಿಲ್ಲ. ಓನ್ಲಿ ಥ್ರೂ ಶ್ರವಣ. ಜ್ಞಾನ ಅಂತಂದರೆ ಇಟ್ ಈಸ್ ಓನ್ಲಿ ಶ್ರವಣ. ಅಲ್ಲಿ ಬರವಣಿಗೆ ಇರಲಿಲ್ಲ. ಮತ್ತು ನಾನು ರಿಪೀಟ್ ಮಾಡ್ಕೋತೀನಿ, ಮನೆಗೆ ಬಂದು ಹೋಮ್ವರ್ಕ್ ಮಾಡ್ತೀನಿ, ನಥಿಂಗ್ ಲೈಕ್ ದಟ್. ಅದು ಯಾವುದೂ ಇರಲಿಲ್ಲ. ಸೊ ಹಾಗಾದರೆ ಅಂತಹ ಪರಿಸ್ಥಿತಿಯಲ್ಲಿ ಆ ಜ್ಞಾನ ನನ್ನಲ್ಲಿ ಹೆಚ್ಚಾಗಿ ಉಳ್ಕೋಬೇಕು ಅಂತಂದರೆ ಏನು ಮಾಡಬೇಕು? ದಿಸ್ ಶ್ರವಣ ಸಾಧನ. ಸೊ ಹೆಚ್ಚು ಶ್ರದ್ಧೆಯಿಂದ ಆಲಿಸಬೇಕು, ಆತ್ಮವಿಶ್ವಾಸ ಇರಬೇಕು. ಗುರು ಬಾಯಿಂದ ಬರ್ತಾ ಇರುವಂತಹ ಪ್ರತಿ ಶಬ್ದ ನನ್ನ ಕಿವಿಗೆ ಬೀಳುತ್ತಲ್ಲ, ಅದು ಸಂಪೂರ್ಣವಾಗಿ ನನ್ನ ಚಿತ್ತದಲ್ಲಿ ಇಟ್ ಶುಡ್ ಗೆಟ್ ರೆಕಾರ್ಡೆಡ್ ದೇರ್. ಆ ರೀತಿ ಆಲಿಸಬೇಕು. ಯಾಕೆಂತಂದರೆ ಆಲಿಸುವುದು ಅಂತಂದರೆ ಕೇಳಿಸ್ಕೊಳ್ಳೋದು ಈಸ್ ಡಿಫ್ರೆಂಟ್, ಆಲಿಸುವುದು ಈಸ್ ಡಿಫ್ರೆಂಟ್. ಕೇಳಿಸ್ಕೊಳ್ಳೋದು ಅಂತಂದರೆ ನಾನು ಪ್ರಯತ್ನ ಪಡದೆ ಹೋದರೂ ಕೆಲವು ಶಬ್ದ ನಮ್ಮ ಕಿವಿಗೆ ಬೀಳುತ್ತೆ, ವಿ ಇಗ್ನೋರ್ ಇಟ್. ಹೇಗೆ ಅಂತಂದರೆ ನಾವು ಟಿ ವಿ ನೋಡ್ತಾ ಇರ್ತೀವಿ, ಹೊರಗಡೆ ನಾಯಿ ಬೊಗಳುತ್ತೆ, ಬಟ್ ನಮಗೆ ಕತೆ ಮಿಸ್ ಆಗೋದಿಲ್ಲ. ಕೇಳಿಸ್ಕೋತೀವಿ, ವಿ ಡೋಂಟ್ ಪೇ ಅಟೆನ್ಷನ್. ನಮ್ಮ ಅಟೆನ್ಷನ್ ಏನಿರುತ್ತೆ ಟಿ ವಿ ಮೇಲೆ ಇರುತ್ತೆ, ಈಸಿಯಾಗಿ ಗ್ರಾಸ್ಪ್ ಮಾಡ್ತೀವಿ. ಸೊ ನಾಯಿ ಬೊಗಳಿದ್ದು ಕೇಳಿಸ್ಕೊಂಡಿದ್ದು, ಟಿ ವಿಲಿ ನೋಡ್ತಾ ಇದ್ದಿದ್ದು ಕಾನ್ಸಂಟ್ರೇಷನ್. ಸೊ ಇಲ್ಲಿ ಗುರುವಿನ ಬಾಯಿಂದ ಬರ್ತಾ ಇದ್ದಾಗ ಆ ಶಬ್ದಗಳನ್ನು ಕೇಳಿಸ್ಕೊಳ್ಳೋದು ಅಂತಂದರೆ ಅದು ಬೇಕೋ ಬೇಡವೋ ಆಗ್ಬಿಡುತ್ತೆ, ಆ ಅರ್ಥ ಕೊಡುತ್ತೆ. ಸೊ ಆಲಿಸುವುದು ಅಂತಂದಾಗ ಇಟ್ ಈಸ್ ಕಾಲ್ಡ್ ಶ್ರವಣ. ಆ ಶ್ರವಣ ಎಷ್ಟು ಗಟ್ಟಿಯಾಗಿರಬೇಕು ಅಂತಂದರೆ ನನ್ನನ್ನು ಬಿಟ್ಟು ಅದು ಹೋಗಬಾರ್ದು. ಆ ರೀತಿಯಲ್ಲಿ ಆ ಶ್ರವಣ ನನ್ನಲ್ಲಿ ಗಟ್ಟಿಯಾಗಿರಬೇಕು. ವಿತ್ ಕಂಪ್ಲೀಟ್ ಅಟೆನ್ಷನ್ ಜ್ಞಾನವನ್ನು ಶ್ರವಣ ಮಾಡುವಂತಹದ್ದು ಈಸ್ ಕಾಲ್ಡ್ ದಿ ಆಲಿಸುವುದು. ಸೊ ಹೀಗೆ ಇದಾದಮೇಲೆ ಪ್ರತಿಯೊಂದನ್ನು ರಿಮೆಂಬರಿಂಗ್ ಅಂತಂದರೆ ನಮಗೇನು ಒಂದು ಜ್ಞಾನ ಸಿಕ್ಕಿದೆ, ಸಿಕ್ಕಂತಹ ಜ್ಞಾನವನ್ನು, ಯಾಕೆಂದರೆ ಬಿಕಾಸ್ ಆಫ್ ದಿ ಶ್ರವಣ ಐ ಕೇಮ್ ಟು ಅಂಡರ್ಸ್ಟ್ಯಾಂಡ್, ಇದು ಹೀಗೆ ಎನ್ನುವಂತಹದ್ದು ಶ್ರವಣದ ಮೂಲಕ ನನಗೆ ಪರಿಚಯ ಆಯಿತು. ಆ ಉಪನಿಷತ್ನ ಸಮಯದಲ್ಲಿರಬಹುದು ಅಥವಾ ಯಾವುದೋ ಒಂದು ಆತ್ಮವಿದ್ಯೆಯ ಪಾಠ ಪ್ರವಚನದ ಮಧ್ಯದಲ್ಲಿ ಬಂದಂತಹ ಅನೇಕ ಪರಮಾತ್ಮನ ವಿಚಾರಗಳು, ಆ ಒಂದು ಸತ್ಯ ಸಂದೇಶಗಳು, ಮೆಸೇಜ್ ಅಂತ ಹೇಳ್ತೀವಿ, ಇವೆಲ್ಲವೂ ಕೂಡ ಹೇಗೆ ಗ್ರಾಸ್ಪ್ ಮಾಡಿರ್ತೀವಿ ಅಂತಂದರೆ ಅದು ಚೆನ್ನಾಗಿ ನಾನು ಇಂತಹದ್ದು ಬೇಕು ಅಂತಂದಾಗ ಇಟ್ ಶುಡ್ ಬಿ ಪಾಸಿಬಲ್ ಫಾರ್ ಮೀ ಟು ರೀಕಾಲ್ ದಟ್. ಆ ರೀತಿ ನಾವು ನಮ್ಮ ಆಲಿಸುವುದು ಅಂತಂದರೆ ಆ ಥರ ಎಲ್ಲ ಬಂದಂತಹ ಅನೇಕ
ಎಲ್ಲ ವಿಚಾರಗಳನ್ನು ನಮ್ಮ ಚಿತ್ತದಲ್ಲಿ ಹಿಡಿದಿಟ್ಕೊಂಡಿರ್ತೀವಿ. ಮತ್ತೆ ಕಾಂಟಂಪ್ಲೇಟ್ ಮಾಡ್ತೀವಿ ಮನೆಗೆ ಬಂದ ಮೇಲೆ, ಗುರು ಪಾಠ ಹಿಂಗೆ ಮಾಡಿದ್ದಾನೆ, ಅದರಲ್ಲಿ ಸತ್ಯ ಯಾವುದು, ನಾನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀನಿ, ಲೆಟ್ ಮೀ ಚೆಕ್. ನಾವು ಒಂದ್ಸಲಿ ಅದನ್ನ ನಾನು ನೋಡ್ಕೋತೀನಿ, ನಾನು ತಿರ್ಗ ಅರ್ಥ ಆಗದೆ ನಾಳೆ ಮತ್ತೆ ಕೇಳಬೇಕಾಗತ್ತೆ. ಅದರಿಂದ ಏನು ಇವತ್ತು ಪಾಠ ಆಗಿದೆ ಅದನ್ನು ನಾನು ರೀಕಾಲ್ ಮಾಡ್ಕೋತೀನಿ ಅಂತ ಆ ಒಂದು ಕೇಳಿಸಿಕೊಂಡಂತಹ ಶಬ್ದಗಳ ಮೇಲೆ ಅವನ ಗಮನ ಹೋದಾಗ ಅಲ್ಲಿ ಆ ಗುರುವಿನ ಪಾಠ ಅದೇನು ಶಬ್ದದ ಮೂಲಕ ಇವನು ಕಿವಿಗೆ ಬಿತ್ತು ಅದು ಮತ್ತೆ ಅವೆಲ್ಲ ರಿಪೀಟ್ ಆಗಬೇಕು ಅವನಿಗೆ. ಸೊ ಆ ರಿಪೀಟ್ ಆದಾಗ ಅದನ್ನು ಕುರಿತು ಚಿಂತನೆ ಮಾಡುವಂತಹದ್ದು ಮನನ. ಆ ಮನನದಲ್ಲಿ ಗೊತ್ತಾಗುತ್ತೆ, ಎಸ್ ಗುರು ಟೋಲ್ಡ್ ಮೀ ದಿಸ್, ಗುರು ಹಿಂಗೆ ಹೇಳಿದ ಅದು ಸತ್ಯ, ಉಪನಿಷತ್ ಹೇಳಿದ್ದು ಕರೆಕ್ಟು, ಗುರು ಅದನ್ನು ಅಷ್ಟೇ ಸಮರ್ಪಕವಾಗಿ ನನಗೆ ಕೊಟ್ಟಿದ್ದಾನೆ, ಸೊ ದಿಸ್ ಈಸ್ ಕರೆಕ್ಟ್. ಸೊ ನನ್ನ ಮುಂದಿನ ಜೀವನ, ನನ್ನ ಮುಂದಿನ ಬದುಕು ಚೆನ್ನಾಗಿ ಆಗಬೇಕು ಅಂತಂದರೆ ಐ ಶುಡ್ ಪ್ರಾಕ್ಟೀಸ್ ದಿಸ್. ಸೊ ಉಪನಿಷತ್ ಹೇಳಿದೆ, ಗುರು ಹೇಳ್ದ, ನನಗೆ ಅರ್ಥ ಆಯಿತು, ಅರ್ಥ ಆಗಿದ್ದನ್ನು ನಾನು ಚೆಕ್ ಮಾಡಿಕೊಂಡೆ, ಮನನ ಮಾಡಿಕೊಂಡೆ. ನೌ ಲೆಟ್ ಮೀ ಇಂಪ್ಲಿಮೆಂಟ್ ದಟ್ ಇನ್ ಮೈ ಲೈಫ್. ನನ್ನ ಬದುಕಿನಲ್ಲಿ ಅದನ್ನ ಅಳವಡಿಸ್ಕೊಂಡಾಗ ನನಗೆ ಸತ್ಯ ಬಹಳ ಸಮೀಪಕ್ಕೆ ಸಿಗುತ್ತೆ. ಸೊ ಲೆಟ್ ಮೀ ಅಡಾಪ್ಟ್ ದಿಸ್ ಇನ್ ಮೈ ಲೈಫ್. ಸೊ ಈ ರೀತಿ ನಮ್ಮಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗುವಂತೆ ಶ್ರವಣ ನಮ್ಮದಾಗಿರಬೇಕು. ಸೊ ಚಿಂತನೆ ಮಾಡಿಕೊಂಡಂತಹ ವಿಷಯ ನನಗೆ ಬೇಕು ಅನ್ನಿಸಿದಾಗ ನೆನಪಿಗೆ ತಂದುಕೊಳ್ಳುವಂತಹದ್ದು, ನೆನಪಿಗೆ ಬಂದಂತಹದ್ದು ಸತ್ಯ ಅಂದು ಕಂಡು ಬಂದ ಪಕ್ಷದಲ್ಲಿ ಅದನ್ನು ನನ್ನ ಬದುಕಿನಲ್ಲಿ ಅಳವಡಿಸ್ಕೊಳ್ಳುವಂತಹದ್ದು. ಸೊ ಈ ರೀತಿಯ ಅಭ್ಯಾಸ ನಮ್ದಾಗಬೇಕು. ಸೊ ಹೀಗೆ ಕೆಲವು ಅಭ್ಯಾಸಗಳು ಸ್ವಭಾವ ಅಂತ ಕೂಡ ಕರಿತೀವಿ. ಅದು ಹಿಂಗೆ ಸ್ವಭಾವ ಅಂತಂದರೆ ಯಾವಾಗ ಅಭ್ಯಾಸ ಜಾಸ್ತಿ ಆಗುತ್ತೆ ಅದು ನಿಧಾನವಾಗಿ ಕ್ರಮೇಣ ಅದು ನಮ್ಮ ಸ್ವಭಾವವೇ ಆಗಿ ಹೋಗಿದೆ. ಹೇಗೆ ಅಂತಂದರೆ ಆ್ಯಂಗರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಅಂದರೆ ನನಗೆ ಕೋಪ ತಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆ ಕ್ಷಣದಲ್ಲಿ ನನಗೆ ಎಷ್ಟು ಪ್ರಯತ್ನ ಪಡ್ತೀನಿ, ಅಂದ್ಕೊಂಡಿರ್ತೀನಿ, ಆದರೆ ನಾನು ಬೈದು ಬಿಡ್ತೀನಿ, ಕೋಪ ಜಾಸ್ತಿ ನನಗೆ. ಸೊ ಮುಂಚಿನ ಸ್ವಭಾವ ಏನು, ಬಹಳ ಬೇಗ ರಿಯಾಕ್ಟ್ ಆಗುವಂತಹದ್ದು ಅವನ ಸ್ವಭಾವ ಆಗಿರುತ್ತೆ. ಕೆಲವು ಅಭ್ಯಾಸಗಳು ಪ್ರಾರಂಭ ಮಾಡ್ತಾನೆ, ಪರಿಸ್ಥಿತಿ ಎಂತಹದೇ ಬರಲಿ, ಲೆಟ್ ಮೀ ನಾಟ್ ರಿಯಾಕ್ಟ್. ಯಾವುದೇ ಸಂದರ್ಭ, ಹೇಗೆ ಎಷ್ಟೇ ಕಠಿಣವಾದಂತಹ ಸಂದರ್ಭ ಬಂದರೂ ನಾನು ರಿಯಾಕ್ಟ್ ಮಾಡೋದಿಲ್ಲ, ಶಾಂತತೆಯಿಂದ ಇರ್ತೀನಿ ಅನ್ನುವಂತಹದ್ದನ್ನು ಅವನು ನಿಧಾನವಾಗಿ ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಅದನ್ನು ಅಭ್ಯಾಸ ಮಾಡಿಕೊಂಡಾಗ ದ ಸೇಮ್ ಅಭ್ಯಾಸ ಇಟ್ ಬಿಕಮ್ಸ್ ಸ್ವಭಾವ. ಸೊ ನಾ ಏನು ಪ್ರಾಕ್ಟೀಸ್ ಮಾಡ್ತೀನಿ, ಹಿಂದೆ ಏನು ಪ್ರಾಕ್ಟೀಸ್ ಮಾಡಿದ್ದೆ ಅದು ಈಗಿನ ನನ್ನ ಸ್ವಭಾವ. ಹಿಂದೆ ಏನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ, ಪ್ರತಿಯೊಂದಕ್ಕೂ ಎಗರು ಬೀಳುವಂತಹದ್ದು, ಯಾವುದೇ ಸಂದರ್ಭ ಬಂದು ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡುವಂತಹದ್ದು. ಸೊ ಹಿಂದೆ ಮುಂದೆ ನೋಡೋದಿಲ್ಲ, ಬೈಯೋದು, ಇದೆಲ್ಲ ಮಾಡ್ತಾ ಇದ್ದೆ. ಅದನ್ನೆಲ್ಲ ಅಭ್ಯಾಸ ಹಿಂದೆ ಮಾಡಿದ್ರಿಂದ ಅದು ನನ್ನ ಸ್ವಭಾವ ಆಗೋಗಿತ್ತು. ಈಗ ನಾ ಏನು ಮಾಡಿದೆ, ಸಹನೆಯನ್ನು ತಂದ್ಕೋಬೇಕು, ಕೋಪ ಮಾಡ್ಕೋಬಾರ್ದು, ಶಾಂತ ಚಿತ್ತದಿಂದ ಪರಿಸ್ಥಿತಿಯನ್ನು ನಾನು ಗಮನಿಸಬೇಕು. ಈ ಒಂದು ಅಭ್ಯಾಸ ನನ್ನಲ್ಲಿ ನಿರಂತರವಾಗಿ ನಡೆದಾಗ ಈ ಅಭ್ಯಾಸವೇ ಕ್ರಮೇಣ ನನ್ನ ಸ್ವಭಾವವಾಗಿ ಬದಲಾಯಿತು. ಸೊ ಯಾವುದು ಚಿತ್ತದಲ್ಲಿ ಸ್ಟೋರ್ ಆಗಿರುತ್ತೆ ಅದು ನಮ್ಮನ್ನು ಫಾಲೋ ಮಾಡುತ್ತೆ. ಚಿತ್ತದಲ್ಲಿ ಸ್ಟೋರ್ ಆಗಬೇಕಾದ್ರೆ ಏನು ಮಾಡಬೇಕು, ಅಭ್ಯಾಸ, ಪ್ರಾಕ್ಟೀಸ್. ಅರ್ಜುನ ಕೃಷ್ಣನ ಕೇಳ್ತಾನೆ, ಭಗವಂತ ಇದೆಲ್ಲ ನೀ ಹೇಳ್ತಾ ಇದೆಯಪ್ಪ, ಬಟ್ ಹೌ ಟು ಇಂಪ್ಲಿಮೆಂಟ್ ದಿಸ್, ಇದೆಲ್ಲ ನನಗೆ ಸಾಧ್ಯನಾ, ನೀನು ಬಹಳ ಸುಲಭವಾಗಿ ಹೇಳ್ತಾ ಇದೀಯ, ಇಸ್ ಇಟ್ ಪಾಸಿಬಲ್ ಫಾರ್ ಮೀ ಅಂತ ಅರ್ಜುನ ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ಎಸ್ ಇಟ್ ಈಸ್ ಪಾಸಿಬಲ್, ಅಭ್ಯಾಸ ಏನತ್ತು ಕೌಂತೆಯ್ಯ, ನೀನು ಅಭ್ಯಾಸ ಮಾಡು, ಕ್ರಮೇಣ ಶನೈಷಿ ಶನೈಹಿ, ನಿಧಾನವಾಗಿ ಕ್ರಮೇಣ ಕ್ರಮೇಣ ನಿನಗೆ ಇದು ಅಭ್ಯಾಸ ನಿನ್ನನ್ನು ಬಲಪಡಿಸುತ್ತೆ, ನಿನ್ನ ಮೈಂಡ್ ಫೋಕಸ್ ಆಗುತ್ತೆ. ಸೊ ಹೀಗೆ ನಿರಂತರವಾದ ಈ ದಿಸ್ ಇಸ್ ಕಾಲ್ಡ್ ಸಾಧನೆ. ಸೊ ನಮ್ಮ ಯಾವುದೇ ಒಂದು ಪ್ರಾಕ್ಟೀಸ್, ಎಸ್ಪೆಷಲಿ ಸ್ಪಿರಿಚುವಲ್ ಪ್ರಾಕ್ಟೀಸ್, ಆಧ್ಯಾತ್ಮದ ಸಾಧನೆ ಅಂತ ಹೇಳಿದಾಗ ಈ ಆಧ್ಯಾತ್ಮದಲ್ಲಿ ಸಾಧನೆ ಮಾಡುವಂತಹದ್ದು ಇಟ್ ವೋಂಟ್ ಗೋ ವೇಸ್ಟ್.
ಬನ್ನಂಜೆ ಗೋವಿಂದಾಚಾರ್ಯನವ್ರನ್ನ ಒಬ್ಬ ಅಮೇರಿಕನ್ ಶಿಷ್ಯ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಆಧ್ಯಾತ್ಮದ ವಿಚಾರ ಅಂತ ಹೇಳಿ ನೀವು ನನಗೆ ಇದನ್ನೆಲ್ಲ ಹೇಳ್ತಾ ಇದ್ದೀರಾ ಗುರುಗಳೇ, ಇದೆಲ್ಲ ನಾನು ಸಾಧನೆ ಮಾಡ್ತೀನಿ ನಿಜ, ಒಂದೊಂದೇ ಮೆಟ್ಲು ನಾನು ಹತ್ತಾ ಬರ್ತೀನಿ, ಆದರೆ ಪೂರ್ಣ ಕಲಿಕೆಯ ಮಧ್ಯದಲ್ಲಿ ನನ್ನ ಆಯಸ್ಸು ಮುಗಿದಿರುತ್ತೆ. ಅಚಾನಕ್ಕಾಗಿ 40-45 ವರ್ಷಕ್ಕೆ ನಾನು ಮರಣವನ್ನು ಹೊಂದುತ್ತೀನಿ. ಮತ್ತೆ ನನಗೆ ಜನ್ಮ ಯಾವತ್ತು ಸಿಗುತ್ತೆ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಜ್ಞಾನವನ್ನು ಪೂರ್ತಿ ಕಲ್ತ್ಕೊಳ್ಳೋಕ್ಕಾಗಲಿಲ್ಲ, ಅರ್ಧದಲ್ಲೇ ನನ್ನ ಮರಣ ಪ್ರಾಪ್ತವಾಯಿತು. ಇದೆಲ್ಲ ಇಲ್ಲಿವರೆಗೆ ಕಲ್ತಿದ್ದೆಲ್ಲ ವೇಸ್ಟ್ ಆಗೋಯ್ತಲ್ವಾ ಅಂತ ಅವನು ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಸ್ಪಿರಿಚುವಲ್ ಸಾಧನೆ ಅಂತ ಹೇಳಿದಾಗ ಇಟ್ ವೋಂಟ್ ಗೋ ವೇಸ್ಟ್. ಯಾಕೆ ಅಂತಂದರೆ ನಾವು ಪ್ರಾಕ್ಟೀಸ್ನ ಹೇಗೆ ಮಾಡ್ತೀವಿ? ಬಹಳ ಶ್ರದ್ಧೆ, ಭಕ್ತಿ, ನಂಬಿಕೆ, ಆತ್ಮವಿಶ್ವಾಸದಿಂದ ಪ್ರಾಕ್ಟೀಸ್ ಮಾಡ್ತೀವಿ, ಸುಮ್ಮನೆ ಪ್ರಾಕ್ಟೀಸ್ ಮಾಡೋದಿಲ್ಲ. ಅಷ್ಟೊಂದು ಶ್ರದ್ಧೆ, ಭಕ್ತಿ, ನಯ, ವಿನಯ ಇವೆಲ್ಲವೂ ನಮ್ಮಲ್ಲಿ ಹೆಚ್ಚಾಗಿರುತ್ತೆ. ಆತ್ಮವಿಶ್ವಾಸ, ಎಸ್ ಐ ಆಮ್ ಗೋಯಿಂಗ್ ಟು ಡೂ ಇಟ್. ಶ್ರದ್ಧೆ ಇಷ್ಟು ಪರ್ಫೆಕ್ಟಾಗಿ ನಾವಿದೆಲ್ಲ ಮಾಡಿದಾಗ ಏನಾಗುತ್ತೆ, ಇಟ್ ಗೆಟ್ಸ್ ರೆಕಾರ್ಡೆಡ್ ಇನ್ ದಿ ಚಿತ್ತ. ಬಟ್ ವಾಟ್ ಈಸ್ ಆ್ಯಕ್ಚುಲಿ ಚಿತ್ತ? ಚಿತ್ತ ಅಂತಂದರೆ ಅದು ಸೂಕ್ಷ್ಮ ಶರೀರವನ್ನು ಹೋಗಿ ಪ್ರವೇಶ ಮಾಡಿರುತ್ತೆ. ಮರಣ ಅನ್ನುವಂತಹದ್ದು ಇಟ್ ಹ್ಯಾಪನ್ಸ್ ಟು ದಿ ಫಿಸಿಕಲ್ ಬಾಡಿ. ಸ್ಥೂಲವಾದ ಈ ದೇಹಕ್ಕೆ ಮರಣ ಪ್ರಾಪ್ತವಾಗಿರುತ್ತೆ ಹೊರತು ಸೂಕ್ಷ್ಮ ದೇಹಕ್ಕೆ ಮರಣ ಇರೋದಿಲ್ಲ. ಯಾವಾಗ ಸ್ಥೂಲ ದೇಹ ಮರಣವನ್ನು ಅಪ್ಪತ್ತೆ, ತನ್ನ ಬದುಕಿನ ಸಮಯದಲ್ಲಿ ತಾನು ಮಾಡಿದಂತಹ ಪ್ರಾಕ್ಟೀಸ್ ಎಲ್ಲ ಇಟ್ ಗೆಟ್ಸ್ ರೆಕಾರ್ಡೆಡ್ ಇನ್ ದಿ ಚಿತ್ತ ಆ್ಯಂಡ್ ಇಟ್ಸ್ ವಿಲ್ ಬಿ ಅವೈಲೇಬಲ್ ದೇರ್ ಇನ್ ದಿ ಸೂಕ್ಷ್ಮ ಶರೀರ. ಸೊ ಇಲ್ಲಿ ಸ್ಥೂಲ ದೇಹ ಮರಣವಾದಾಗ ಮುಂದಿನ ಮರುಜನ್ಮದಲ್ಲಿ ದಟ್ ಸೂಕ್ಷ್ಮ ಶರೀರ ಈಸ್ ವೇಟಿಂಗ್, ವಿಚ್ ಟೈಪ್ ಆಫ್ ಬಾಡಿ ಈಸ್ ರಿಕ್ವೈರ್ಡ್ ಫಾರ್ ಮೀ ಟು ಎಕ್ಸ್ಪ್ಲೋರ್ ಆಲ್ ದೀಸ್ ಥಿಂಗ್ಸ್. ಸೊ ನಾವು ಸಂಸ್ಕಾರಗಳನ್ನು ಯಾವ ರೀತಿ ಕ್ಯಾರಿ ಮಾಡಿರ್ತೀವಿ, ನಮ್ಮ ಸಂಸ್ಕಾರಗಳು ನಮ್ಮ ಕರ್ಮಗಳಿಗೆ ತಕ್ಕಂತಹ ಮತ್ತೊಂದು ಶರೀರ ನಮಗೆ ಸಿಕ್ಕಿದಾಗ ದ ಸೇಮ್ ವಾಟ್ ಈಸ್ ಪ್ರಾಕ್ಟೀಸ್ಡ್ ಇನ್ ದ ಪ್ರೀವಿಯಸ್ ಲೈಫ್ ಇಟ್ ವಿಲ್ ಆಟೋಮ್ಯಾಟಿಕಲಿ ಕಮ್ ಟು ಅಸ್. ನಾವು ಟಿ ವಿನಲ್ಲಿ ನೋಡ್ತೀವಲ್ಲ, 5 ವರ್ಷದ ಮಗು ಹಾಡು ಹೇಳುತ್ತೆ, ಶಾಸ್ತ್ರೀಯ ಸಂಗೀತ. ಎಲ್ಲಮ್ಮ ಕಲ್ತಿದ್ಯಾ? ಯಾರು ಹೇಳ್ಕೊಟ್ರು? ಇಲ್ಲ, ನನಗೆ ಯಾರು ಗುರುಗಳೇ ಇಲ್ಲ ಅನ್ನತ್ತ ಮಗು. ಹೌ ಈಸ್ ಇಟ್ ಪಾಸಿಬಲ್? ಆಗೇನು ಹೇಳ್ತಾರೆ ದೊಡ್ಡವರು? ಪೂರ್ವ ಸಂಸ್ಕಾರ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ ಲೈಕ್ ದಿಸ್. ಆಧ್ಯಾತ್ಮದ ಸಾಧನೆಯಲ್ಲಿ ಇಡುವಂತಹ ಒಂದೊಂದು ಹೆಜ್ಜೆ ಕೂಡ ಇಟ್ ವೋಂಟ್ ಗೋ ವೇಸ್ಟ್. ಸಂಸ್ಕಾರದ ರೂಪದಲ್ಲಿ ಅದು ಸದಾ ನಮ್ಮ ಜೊತೆನಲ್ಲೇ ಬಂದಿರುತ್ತೆ. ಸೊ ಆಧ್ಯಾತ್ಮ ಸಾಧನೆ ಅಂತ ಹೇಳಿ ನಾವು ಗಳಿಸಿದಂತಹ ಜ್ಞಾನ ಕ್ರಮೇಣ ಇಟ್ ಬಿಕಮ್ಸ್ ತೇಜಸ್ವಿ. ತೇಜಸ್ವಿನಾವಧೀತಮಸ್ತು. ನಾನು ಗಳಿಸಿದಂತಹ ಜ್ಞಾನ ಹೆಚ್ಚು ಕಾಲ ಗಟ್ಟಿಯಾಗಿ ನನ್ನಲ್ಲಿ ಉಳಿಲಿ, ಅದು ಬೆಳಕಾಗಲಿ, ಪ್ರಜ್ವಲಿಸಲಿ. ಪ್ರಜ್ವಲಿಸಲಿ ಅಂತಂದ್ರೇನು? ಜನ್ಮ ಜನ್ಮಗಳಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ. ಆಧ್ಯಾತ್ಮದಲ್ಲಿ ಕಲಿತಂತಹ ವಿಚಾರ ಇವತ್ತು ನಮ್ಮ ಕಿವಿಗೆ ಏನು ಬಿದ್ದಿದೆ ವಿಚಾರ, ಇದು ನಮ್ಮ ಜನ್ಮ ಜನ್ಮಗಳಲ್ಲಿ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಆದ್ದರಿಂದ ಇಟ್ ವೋಂಟ್ ಗೋ ವೇಸ್ಟ್. ಸೊ ಹೀಗೆ ತೇಜಸ್ವಿ ಮೀನ್ಸ್ ಬ್ರೈಟ್ ಆ್ಯಂಡ್ ಬ್ರಿಲಿಯಂಟ್ ನಾಲೆಡ್ಜ್. ಯಾವಾಗ ಹೀಗೆ ನಮ್ಮ ಜ್ಞಾನ ಒಂದು ರೀತಿಯ ಕ್ಲಾರಿಟಿ ನಮಗೆ ಕೊಟ್ಟಿರುತ್ತೆ, ಆಗ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋತೀವಿ. ಆ ಇಂಪ್ಲಿಮೆಂಟ್ ಮಾಡಿಕೊಂಡಾಗ ನಮ್ಮ ಬದುಕು ಸುಗಮವಾಗುತ್ತೆ. ತೇಜಸ್ವಿನಾವಧೀತಮಸ್ತು ಮಾವಿದ್ ವಿಷಾವಹೈ. ಮಾವಿದ್ ವಿಷಾವಹೈ ಅಂತಂದರೆ ನಮ್ಮಿಬ್ಬರಲ್ಲಿ ದ್ವೇಷ ಅನ್ನೋದೇ ಉಂಟಾಗಬಾರ್ದು ಅಂತ ಗುರು ಶಿಷ್ಯ ಇಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇದು ಶಾಂತಿ ಮಂತ್ರದ ಕೊನೆಯ ಹಂತ. ಶಾಂತಿ ಮಂತ್ರದ ಕೊನೆಯ ಹಂತದಲ್ಲಿ ಗುರು ಶಿಷ್ಯ ಇಬ್ಬರೂ ಬಹಳ ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾರೆ. ಮಾಡಬೇಕಾದಂಥ ಆ ಎಲ್ಲ ಪ್ರಾರ್ಥನೆಯೂ ಆಯಿತು. ನೌ ದೇ ಆರ್ ಜಸ್ಟ್ ರೆಡಿ ಟು ಟ್ರಾನ್ಸ್ಫರ್ ದಿ ನಾಲೆಡ್ಜ್, ಟು ರಿಸೀವ್ ದಿ ನಾಲೆಡ್ಜ್. ಬೋತ್ ಆಫ್ ದೆಮ್ ಆರ್ ರೆಡಿ. ಬಟ್ ದೆರ್ ಈಸ್ ಒನ್ ಮೋರ್ ಹರ್ಡಲ್. ಯಾವ ಕ್ಷಣದಲ್ಲಿ ಬೇಕಾದ್ರೆ ಬಿಕಾಸ್ ಆಫ್ ದಿ ಅಸೂಯೆ ಆ್ಯಂಡ್ ದ್ವೇಷ ಈ ಒಂದು ಬಾಂಧವ್ಯ, ಈ ಒಂದು ಸಂಬಂಧ ಮುರಿದು ಹೋಗ್ಬೋದು. ಆದ್ದರಿಂದ ಅವರಿಬ್ಬರು ಹೇಳ್ತಾರೆ, ಮಾವಿದ್ ವಿಷಾವಹೈ, ನಮ್ಮಿಬ್ಬರಲ್ಲಿ ದ್ವೇಷ ಅನ್ನುವಂತಹದ್ದು ಹುಟ್ಟದೇ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ.
ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.